ರಾಮಚಂದ್ರನ ಚಿಂತನೆ ಮಾಡಬೇಕು, ರಾಮಾಯಣ ಓದಬೇಕು ಅಂತಂದಾಗ ಸಹಜವಾಗಿ ಯಾರೋ ಕೇಳಿದರು ಶೇಷನನ್ನು ಯಾವ ರೀತಿ ಚಿಂತಿಸಬೇಕು ಅಂತ. ಆಚಾರ್ಯ ಮಧ್ವರು ಶೇಷನ ಚಿತ್ರಣವನ್ನೂ ಕೊಟ್ಟಿದ್ದಾರೆ. ಅನೇಕ ಮಂತ್ರಗಳ ಜಪವನ್ನು ಕೊಡುವಾಗ ಯಾರ ಮಂತ್ರ ಜಪ ಮಾಡ್ತೇವೋ ಆ ಮಂತ್ರ ಪ್ರತಿಪಾದ್ಯ ವ್ಯಕ್ತಿಯ ಚಿತ್ರಣವನ್ನು ಕೊಡ್ತಾರೆ. ಶೇಷನ ಚಿತ್ರಣವನ್ನು ಕೊಟ್ಟಿದ್ದಾರೆ. ಶೇಷ ಅಂತಂದಾಗ ನಮಗೆ ಏನೋ ಉದ್ದದ ಸರ್ಪದ ಚಿತ್ರಣ ತಲೆಗೆ ಬಂದರೆ ಆಚಾರ್ಯ ಮಧ್ವರು ಹಾಗೆ ಕೊಟ್ಟಿಲ್ಲ, ಆ ರೀತಿ ಚಿತ್ರಣ ಕೊಟ್ಟಿಲ್ಲ. 4 ಕೈಗಳಿಂದ ಕೂಡಿದ, ಮೈ ಬಣ್ಣ ಬಿಳಿಯಾಗಿ ಉಳ್ಳ ಶ್ವೇತವರ್ಣ, 4 ಕೈಗಳಿಂದ ಕೂಡಿದ್ದಾನೆ, ಬಿಳಿಯಾದ ಬಣ್ಣ ಉಳ್ಳವನಾಗಿದ್ದಾನೆ, 2 ಕೈಗಳಲ್ಲಿ 2 ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ, ಮತ್ತೆ 2 ಕೈಗಳನ್ನು ಮುಗಿದುಕೊಂಡಿದ್ದಾನೆ. ಒಂದು ಎಚ್ಚರಿಕೆ, ನಮ್ಮಲ್ಲೊಂದು ಏನು ಬಂದಿದೆ ಅಂತಂದರೆ ದೇವರಿಗೆ ಮುಂದಿನಿಂದಲೇ ನಮಸ್ಕಾರ ಮಾಡಬೇಕು ಅಂತ ಕೆಲವರಿಗೊಂದಿರುತ್ತೆ. ಪಾಪ ದೇವರ ಮುಂದೆ ಯಾರಾದರೂ ನಿಂತಿದ್ರೆ ಅವ್ರನ್ನ ಆಚೆ ಈಚೆ ಕಳಿಸಿ, ನಾನು ನಮಸ್ಕಾರ ಮಾಡ್ತಾ ಇದ್ದೇನೆ, ಸ್ವಲ್ಪ ಆಚೆ ಸರಿಯಿರಿ ಅಂತ ಹೇಳಿ. ನಮ್ಮಲ್ಲಿ ಅಂತಹ ಜನ ಇದ್ದಾರೆ. ಆದರೆ ಈ ದಿವಸ ಶೇಷ ತೋರಿಸಿಕೊಡ್ತಾ ಇದ್ದಾನೆ. ಕೃತಾಂಜಲಿ, 2 ಕೈಗಳನ್ನು ಮುಗಿದುಕೊಂಡಿದ್ದಾನೆ, 2 ಕೈಗಳಿಂದ 2 ಆಯುಧಗಳನ್ನು ಹಿಡ್ಕೊಂಡಿದ್ದಾನೆ. ಒಂದು ಹಲ, ಮತ್ತೊಂದು ಸೌನಂದ ಅಂತಂದರು. ಹಲ ಅಂತಂದರೆ ನೇಗಿಲು, ಸೌನಂದ ಅಂತಂದರೆ ಒನಕೆ. ಒನಕೆ ಮತ್ತು ನೇಗಿಲು ಇದು ಯಾಕೆ ಅಂತ ಗೊತ್ತು ತಾನೆ. ಶೇಷನ ಕೈಯಲ್ಲಿ 2 ಆಯುಧಗಳು ಯಾಕೆ ಅಂತ ಗೊತ್ತು. ಒಂದು, ನೇಗಿಲಿನ ಕೆಲಸ ಏನು ಅಂತಂದರೆ ಅಡಿಗೆ ಬಿದ್ದದ್ದನ್ನು ಮೇಲೆ ಹಾಕುವುದು ನೇಗಿಲಿನ ಕೆಲಸ. ಉಳುವುದು, ಅಡಿಯಲ್ಲಿದ್ದ ಮಣ್ಣನ್ನು ಮೇಲೆ ಹಾಕುವುದು ನೇಗಿಲಿನ ಕೆಲಸ. ಆ ಮೇಲೆ ಮಣ್ಣು ಬಿದ್ದಾಗ ಅದು ಹೆಂಟೆ ಹೆಂಟೆಯಾಗಿಯೇ ಮೇಲೆ ಬೀಳುತ್ತೆ ಅಲ್ವೋ. ಹೆಂಟೆಯಾಗಿ ಬಿದ್ದ ಮಣ್ಣನ್ನು ಬಡಿದು ಸರಿ ಮಾಡುವುದಕ್ಕೋಸ್ಕರ ಒಂದು ಒನಕೆ. ಇದು 2 ರಿಂದ ಕೂಡಿದ ಶೇಷನ ಚಿಂತನೆ ಮಾಡಬೇಕು. ಯಾವಾಗ ಅಂತಂದರೆ ವ್ಯಾಖ್ಯಾನ ಸಮಯದಲ್ಲಿ ಅಂತ. ಅದನ್ನು ಮತ್ತು ನಾವು ವಿವರಿಸಿದ್ದೇವೆ. ವ್ಯಾಖ್ಯಾನ ಮುಗಿಯಿತು, ಮನೆಗೆ ಹೋದೆವು. ಹೋದ ಮೇಲೆ ಶೇಷನ ಕೈಯಲ್ಲಿದ್ದ ನೇಗಿಲು ಕೆಲಸ ಮಾಡಲಿಕ್ಕೆ ತೊಡಗಬೇಕು, ಅಥವಾ ದಾರಿಯಲ್ಲಿ ಹೋಗ್ತಾ ಇರುವಾಗ ಶೇಷನ ಕೈಯಲ್ಲಿದ್ದ ನೇಗಿಲು ಕೆಲಸ ಮಾಡಲಿಕ್ಕೆ ತೊಡಗಬೇಕು. ಏನರ್ಥ? ಸಾಮಾನ್ಯ ಏನಾಗುತ್ತೆ, ಮೊದಲು ಹೇಳಿದ ವಿಷಯ ಅಡಿಯಲ್ಲೇ ಇರುತ್ತೆ, ಕೊನೆಗೆ ಹೇಳಿದ ವಿಷಯ ಮೇಲೆ ಇರುತ್ತೆ. ಕೊನೆಗೆ ತಲೆಯಲ್ಲಿ ನಿಲ್ಲುವುದು ಏನು ಅಂತಂದರೆ ಕೊನೆಗೆ ಏನು ಬೈದ್ರು ಅದು ಮಾತ್ರ ನಿಲ್ಲುತ್ತೆ. ಮೊದಲು ಹೇಳಿದ ವಿಷಯಗಳು ಯಾವುದು ನಿಲ್ಲೋದೇ ಇಲ್ಲ. ಅದಕ್ಕೆ ಏನು ಮಾಡಬೇಕು, ದಾರಿಯಲ್ಲಿ ಹೋಗ್ತಾ ಇರುವಾಗ ಈ ನೇಗಿಲು ಕೆಲಸ ಮಾಡಬೇಕು. ನೇಗಿಲಿನಿಂದಾಗಿ ಮೊದಲಿಂದ ಹೇಳಿದ ವಿಷಯವನ್ನು ಮೇಲೆ ಹಾಕಲಿಕ್ಕೆ ಶುರು ಮಾಡಬೇಕು. ಆ ವಿಷಯವನ್ನು ಮೇಲೆ ಹಾಕಿದಾಗ ಏನಾಗುತ್ತೆ ಅಂದರೆ ಅದು ದಿಢೀರಂತ ದೊಡ್ಡ ಹೆಂಟೆಯಂತೆಯೇ ಬರುತ್ತೆ. ದಿಢೀರಂತ ಅಷ್ಟು ವಿಷಯ ಒಮ್ಮೆಲೆ ಬಂದು ಬಿಡುತ್ತೆ ಅಲ್ವೋ. ಅದಕ್ಕೆ ಒನಕೆಯಿಂದ ಅದನ್ನು ಒಡೆದು ಸ್ವಲ್ಪವೇ ನಮಗೆ ಒಮ್ಮೆ ವಿಚಾರ ಮಾಡಲಿಕ್ಕೆ ಎಷ್ಟು ಬೇಕು ಅಷ್ಟಷ್ಟನ್ನೇ ನಾವು ತೆಗೆಯುವಂತೆ ಆಗಬೇಕು. ಮನನ ಮಾಡುವಾಗ ಎಲ್ಲ ವಿಚಾರ ದಿಢೀರಂತ ಬರುತ್ತೆ. ಆ ದಿಢೀರಂತ ಅಷ್ಟೂ ವಿಷಯವನ್ನು ಏಕಕಾಲದಲ್ಲಿ ಮನನ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಸ್ವಲ್ಪವೇ ಮನನ ಮಾಡುವುದಕ್ಕೋಸ್ಕರ ಆ ಒನಕೆಯಿಂದ ಅದನ್ನು ಹೊಡೆದು ಚೂರು ಮಾಡಿದರೆ ವಿಷಯ ಸರಿಯಾಗುತ್ತೆ, ಮನನ ಆಗುತ್ತೆ. ಆ ದೃಷ್ಟಿಯಲ್ಲಿ ಶೇಷನ ಕೈಯಲ್ಲಿ ಒಂದು ಒನಕೆ ಮತ್ತೊಂದು ನೇಗಿಲು 2 ಆಯುಧಗಳನ್ನು ಕೊಟ್ಟರೆ 2 ಕೈಗಳನ್ನು ಮುಗಿದುಕೊಂಡಿದ್ದಾನ. ತಾನು ನೀಲ ಬಟ್ಟೆಯನ್ನು ಉಟ್ಟುಕೊಂಡಿದ್ದಾನೋ, ಉದ್ದವಾದ ಒಂದು ಹಾರವನ್ನು ಹಾಕಿಕೊಂಡಿದ್ದಾನೋ, ಭಗವಂತನ ಹಿಂದಿನಿಂದ ಕೈ ಮುಗಿದುಕೊಂಡು ನಿಂತಿದ್ದಾನೆ. ತಲೆಗಳೆಷ್ಟು? ಆಚಾರ್ಯ ಮಧ್ವರಂದರು 1000 ಮೂರ್ಧ, 1000 ತಲೆಗಳೇ. ಆ ಶೇಷನಾಗಿರುವಾಗ ಏನು 1000 ಹೆಡೆಗಳಿತ್ತು, ಇದು 1000 ತಲೆಗಳು. ಆಮೇಲೆ ಅದ್ವಿತೀಯ ಕರ್ಣಭೂಷಃ, ಕರ್ಣಾಭರಣ. ಯದ್ಯಪಿ ಶೇಷನಿಗೆ ಒಂದು ಹೆಸರು ಏನು ಗೊತ್ತಾ? ಚಕ್ಷುಶ್ರವಾಹ ಅಂತ ಶೇಷನ ಹೆಸರು. ಕಣ್ಣೇ ಕಿವಿಯಂತೆ ಅವನಿಗೆ, ಕಣ್ಣಿಗಿಂತ ಬೇರೆ ಕಿವಿ ಇಲ್ಲ. ಭಗವಂತನ ವಿಷಯವನ್ನು ಹೇಳಲಿಕ್ಕೆ ತೊಡಗಿದರೆ ಅವನಿಗೆ ಭಗವಂತನ ವಿಷಯವೂ ಅವನ ಮುಂದೆ ಬಂದಾಗ ತನ್ನ ಕಿವಿಯನ್ನು ಕಣ್ಣಾಗಿ ಮಾಡಿಕೊಂಡು ಕೇಳುವವ. ನಾವೆಲ್ಲ ಇಡೀ ಮೈಯನ್ನು ಕಿವಿಯನ್ನಾಗಿ ಮಾಡಿಕೊಂಡು ಕೇಳುವುದು ಅಂತ ನಮ್ಮಲ್ಲಿ ಉಂಟಲ್ಲ. ಅವ ಕಣ್ಣನ್ನೇ ಕಿವಿಯನ್ನಾಗಿ, ಕಿವಿಯನ್ನೇ ಕಣ್ಣನ್ನಾಗಿ. ಕಿವಿ ಪ್ರತ್ಯೇಕ ಇಲ್ಲ, ಕಣ್ಣು ಕಾಣಿಸುತ್ತೆ. ಶೇಷನಿಗೆ ಸರ್ಪಗಳಿಗೆ ಕಣ್ಣು ಉಂಟು ಅಂತ ನಮಗೆ ಕಾಣಿಸುತ್ತೆ. ಆ ಕಣ್ಣನ್ನು ಕಿವಿಯನ್ನಾಗಿ ಮಾಡಿಕೊಂಡು ಅವ ಕೇಳುವುದು ನೋಡುವುದು ಎರಡನ್ನು ಒಂದೇ ಕಡೆಯಿಂದ ಮಾಡ್ತಾನೆ.
ಯಾವಾಗಲೂ ಕೇಳುವುದು ನೋಡುವುದು ಎರಡೂ ನಮ್ಮ ಕಣ್ಣ ಮುಂದೆ ಬಂದಾಗ ನಮಗೆ ಅದರಿಂದ ಸಂಸ್ಕಾರ ಜಾಸ್ತಿ ಹುಟ್ಟುತ್ತೆ. ಬರೇ ಕೇಳ್ತಾ ಇದ್ದರೆ ಸಂಸ್ಕಾರ ಜಾಸ್ತಿ ಹುಟ್ಟುವುದಿಲ್ಲ. ಕೇಳುವುದಕ್ಕಿಂತ ಹೆಚ್ಚು ಸಂಸ್ಕಾರ ನಮಗೆ ನೋಡುವುದರಿಂದ ಆಗುವುದು. ಮೊದಲೆಲ್ಲ ಇದು ಮಾತ್ರ ಇತ್ತು, ಆಕಾಶವಾಣಿ ಮಾತ್ರ ಇತ್ತು, ಅಶರೀರವಾಣಿ ಮಾತ್ರ ಇತ್ತು. ಆವಾಗ ನಮ್ಮಲ್ಲೆಲ್ಲ ಹೆಚ್ಚು ಅನಾಹುತ ಆಗುತ್ತಿರಲಿಲ್ಲ. ಯಾವಾಗ ದೂರದರ್ಶನ ಅಂತ ಶುರುವಾಯಿತೋ ಆ ದೂರದರ್ಶನದಲ್ಲಿ ಎಲ್ಲ ತೋರಿಸಿಕೊಡ್ತಾರೆ. ಹಗ್ಗ ಯಾವಾಗ ತೆಕೊಳ್ಬೇಕು, ಹೇಗೆ ತೆಕೊಳ್ಬೇಕು, ಎಲ್ಲಿ ತೆಕೊಳ್ಬೇಕು ಅಂತ ಎಲ್ಲ ಅದರಲ್ಲಿ ತೋರಿಸಿಕೊಡ್ತಾರಲ್ಲೋ. ನಮ್ಮ ಮಕ್ಕಳದನ್ನು ಚೆನ್ನಾಗಿ ಗ್ರಹಣ ಮಾಡ್ತಾರೆ. ಪರೀಕ್ಷೆಗೋಸ್ಕರ, ಯಾಕೆಂದರೆ ಆ ದೂರದರ್ಶನದ ಹಗ್ಗ ತಗೊಂಡು ಮತ್ತೆ ತಿರುಗಿ ಬಂದದ್ದು ಈ ಮಕ್ಕಳೇ ನೋಡಿರ್ತಾರೆ. ದೂರದರ್ಶನದ ಪೆಟ್ಟಿಗೆಯಲ್ಲಿ ಆಗೋ ಹಗ್ಗ ತಗೊಂಡಿದ್ದಾನೆ. ಹಗ್ಗ ತಗೊಂಡ ವ್ಯಕ್ತಿಯೇ 4 ದಿವಸ ಆದಮೇಲೆ ಇವನ ಭೇಟಿಗೆ ಬಂದದ್ದುಂಟು, ಈ ಹುಡುಗನ ಭೇಟಿಗೆ. ಆದ್ದರಿಂದ ಹುಡುಗ ಏನು ಮಾಡ್ತಾನೆ, ಹಗ್ಗ ತಗೊಳ್ಳುವ ಕ್ರಮವನ್ನು ನೋಡಿದ. ಹಗ್ಗ ತಗೊಂಡ್ರೆ ತಿರುಗಿ ಬದುಕಲಿಕ್ಕೂ ಆಗುತ್ತೆ ಎನ್ನುವುದನ್ನು ಮನಗಂಡ. ಇವನ 4 ದಿವಸ ಬಿಟ್ಟು ನೋಡಿ. ಆದ್ದರಿಂದ ಏನು ಮಾಡಿದ, ತೋಟಕ್ಕೆ ಹೋದ, ಹಗ್ಗ ತಗೊಂಡ, ಆದರೆ ತಿರುಗಿ ಬರಲಿಲ್ಲ. ಹಾಗಾದರೆ ಕೇಳುವುದಕ್ಕಿಂತ ಹೆಚ್ಚು ಪರಿಣಾಮ ನೋಡುವುದರಿಂದ ಆಗುತ್ತೆ ಅಲ್ವೋ. ಅದಕ್ಕೋಸ್ಕರ ಶೇಷ ತಾನು ತನ್ನ ಕಣ್ಣನ್ನೇ ಕಿವಿಯನ್ನಾಗಿ ಮಾಡಿಕೊಂಡು ತಾನು ಭಗವಂತನ ವಿಷಯವನ್ನು ಕೇಳ್ತಾನೆ, ಅದರಲ್ಲಿ ತಲ್ಲೀನನಾಗಿರ್ತಾನೆ. ಅದರಿಂದ ಅದ್ವಿತೀಯ ಕರ್ಣಭೂಷಃ, ಒಳ್ಳೆಯ ಕರ್ಣಾಭರಣವನ್ನು ಹಾಕಿಕೊಂಡವ, ವಿಲಕ್ಷಣವಾದ ಕರ್ಣಾಭರಣವನ್ನು ಹಾಕಿಕೊಂಡಿರತಕ್ಕಂತಹ ಶೇಷ ಹೇಗೆ ಮಾನವ ಆಕೃತಿಯಲ್ಲಿ 4 ಕೈಗಳಿಂದ ಕೂಡಿಕೊಂಡು 1000 ತಲೆಗಳು ಉಳ್ಳವನಾಗಿ ಭಗವಂತನ ಹಿಂಬದಿಯಲ್ಲಿ 2 ಕೈಗಳಿಂದ ಆಯುಧಗಳು ಮತ್ತೆ 2 ಕೈಗಳನ್ನು ಮುಗಿದುಕೊಂಡು ನಿಂತಿರುವ ದೃಶ್ಯ ಶೇಷನದ್ದು. ಇಂತಹ ಶೇಷನ ಚಿಂತನೆ ಮಾಡಿ ನಾವು ಅಧ್ಯಯನಕ್ಕೆ ತೊಡಗಿದರೆ ನಮ್ಮ ಮನಸ್ಸಿಗೆ ವಿಷಯಗಳು ಬೇಗ ಗ್ರಹಣ ಆಗುತ್ತೆ ಅಂತ ಶಾಸ್ತ್ರಕಾರರು ಕೊಟ್ಟ ಕ್ರಮದಲ್ಲಿ ಶೇಷನನ್ನು ನೋಡಿದರೆ, ನಂತರದ್ದು ನಮ್ಮದು ನಿನ್ನೆದ್ದು ಮಾನಿಷಾದ. ಸ್ವಲ್ಪ ಕಷ್ಟ ಅಲ್ವೋ, ವಾಯುದೇವರ ಪರವಾಗಿ ಹೇಳಿರತಕ್ಕಂಥ ಅರ್ಥ ಸ್ವಲ್ಪ ಕಷ್ಟ. ದೇವರನ್ನಾದರೂ ಒಲಿಸಿಕೊಳ್ಳುವುದು ಸುಲಭ, ಜೀವರನ್ನಾದರೂ ಸ್ವಲ್ಪ ಒಲಿಸಿಕೊಳ್ಳಬಹುದೋ ಏನೋ, ಆದರೆ ವಾಯುದೇವರನ್ನು ಒಲಿಸಿಕೊಳ್ಳುವುದು ಬಹಳ ಕಷ್ಟ. ಆದ್ದರಿಂದ ಯಾವ ದೈತ್ಯರೂ ಕೂಡ ವಾಯುದೇವರ ತಪಸ್ಸು ಮಾಡಿ ವರ ಪಡೆದ್ರು ಅಂತ ನಮ್ಮ ಪುರಾಣದಲ್ಲಿ ಎಲ್ಲಿಯೂ ಇಲ್ಲ. ಆ ದೇವತೆ ಈ ದೇವತೆ ಅಂತ ಎಲ್ಲ ದೇವತೆಗಳ ತಪಸ್ಸು ಮಾಡಿದ್ದಾರೆ. ತಪಸ್ಸು ಮಾಡಿ ಆ ದೇವತೆಗಳಿಂದ ವರ ಪಡೆದದ್ದುಂಟು. ನೋಡೋಣ, ವಾಯುದೇವರ ತಪಸ್ಸು ಮಾಡಿದ್ದು, ವಾಯುದೇವರಿಂದ ದೈತ್ಯರು ವರ ಪಡೆದದ್ದು ಇಲ್ಲ. ಯಾಕೆ, ವಾಯುದೇವರು ಅಷ್ಟು ಬೇಗ ಒಲಿಯುವವರೇ ಅಲ್ಲ. ವಾಯುದೇವರನ್ನು ಒಲಿಸಿಕೊಳ್ಳಲಿಕ್ಕೆ ಬಹಳ ಕಷ್ಟ. ಕಣ್ಣಿನ ದೇವತೆ ಬೇಗ ಒಲಿದಾನು. ಯದ್ಯಪಿ ನಮಗೆ ಕಣ್ಣಿನಿಂದ ನೋಡಲಿಕ್ಕೆ ಕೆಲವು ಸಲ ಕಷ್ಟ ಆಗುತ್ತೆ. ನಾವು ಹೇಳೋದುಂಟು, ಅದನ್ನು ನೋಡಲಿಕ್ಕೆ ಕಷ್ಟ ಆಗುತ್ತೆ, ಇದನ್ನು ಕೇಳಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅಂತೇವೆ. ಆವಾಗ ಯಾರಲ್ಲಿ ಈ ಮಾತಂತೇವೋ ಆವಾಗ ಅವರಂತಾರೆ, ಕಷ್ಟ ಆಗುತ್ತಾ ಕಣ್ಣು ಮುಚ್ಚಿಕೋ ಅಂತಾರೆ, ಕಷ್ಟ ಆಗುತ್ತಾ ಕಿವಿ ಮುಚ್ಚಿಕೋ ಅಂತಾರೆ. ಅದೇ ರೀತಿಯಲ್ಲಿ ನಾವು ಕೂಡ ನನಗೆ ಉಸಿರಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ಯಾರಾದರೂ ಕೂಡ ಹಾಗಾದರೆ ಉಸಿರಾಟ ನಿಲ್ಲಿಸಿಕೋ ಅಂತ ಯಾರು ಅನ್ನೋದಿಲ್ಲ, ವೈದ್ಯರ ಬಳಿಗೆ ಹೋಗು ಅಂತಂತಾರೆ. ಹಾಗಾದರೆ ಉಸಿರಾಟ ಕಷ್ಟ ಆದರೂ ನೋಡಿ, ನೋಡುವುದು ಕಷ್ಟ ಆದರೂ ಮುಚ್ಚಿಕೊಳ್ಳಬಹುದು ಕಣ್ಣನ್ನು, ಕೇಳುವುದು ಕಷ್ಟ ಆದರೂ ಕಿವಿಯನ್ನು ಮುಚ್ಚಿಕೊಳ್ಳಬಹುದು, ಹೋಗಲಿಕ್ಕೆ ಕಷ್ಟ ಆದರೂ ಹೋಗದೇ ಇರಬಹುದು, ಕೂಡಲಿಕ್ಕೆ ಕಷ್ಟ ಆದರೂ ಎದ್ದುಕೊಂಡು ಹೋಗಬಹುದು. ಆದರೆ ಉಸಿರಾಡಲಿಕ್ಕೆ ಕಷ್ಟ ಆದರೆ, ಶ್ವಾಸೋಚ್ಛ್ವಾಸ ಕಷ್ಟ ಆದರೆ, ಶ್ವಾಸೋಚ್ಛ್ವಾಸ ಕಷ್ಟ ಆಗುತ್ತಾ, ಸಾಕು ನಿಲ್ಲಿಸು ಶ್ವಾಸೋಚ್ಛ್ವಾಸ ಮಾಡುವುದನ್ನು ಅಂತ ಯಾರೂ ಹೇಳುವುದಿಲ್ಲ. ಕಷ್ಟ ಆದರೆ ಏನು ಮಾಡ್ತಾರೆ, ಅದನ್ನು ವೈದ್ಯರ ಬಳಿಗೆ ಹೋಗಿ ಮತ್ತಷ್ಟು ಏನೋ ಅದುಮಿ ಗಿದುಮಿ ಏನೋ ಮಾಡಿಕೊಂಡು ಎದೆಯನ್ನು ಒತ್ತಿ ಗಿತ್ತಿ ಮಾಡಿ ಚೆನ್ನಾಗಿ ಶ್ವಾಸೋಚ್ಛ್ವಾಸ ಮಾಡುವಂತೆ ಮಾಡ್ತಾರೆ. ಹಾಗಾದರೆ ಎಷ್ಟು ಕಷ್ಟ ಆದರೂ ಕೂಡ ನಮಗೆ ಜೀವನದಲ್ಲಿ ಶ್ವಾಸೋಚ್ಛ್ವಾಸ ಬೇಕೇ ಬೇಕು. ಹೇಗೋ ಅದೇ ರೀತಿಯಲ್ಲಿ ವಾಯುದೇವರ ಪರವಾದ ಅರ್ಥ ಎಷ್ಟು ಕಷ್ಟ ಆದರೂ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೇಬೇಕು ಅಂತಾರೆ. ಈ ಒಂದು ಶ್ಲೋಕಕ್ಕೆ ಜೀವ, ಈಶ, ವಾಯು, ಜೀವಪರವಾದ ಅರ್ಥ ನೋಡಿದೆವು ನಾವೆಲ್ಲ. ಒಬ್ಬ ವ್ಯಾಧನ ಪರವಾಗಿ ಅರ್ಥ ನೋಡಿದೆವು, ಒಬ್ಬ ಬೇಡರವನ ಪರವಾಗಿ ಅರ್ಥ ನೋಡಿದೆವು, ಭಗವಂತನ ಪರವಾಗಿ ಅರ್ಥ ನೋಡಿದೆವು, ಮಾನಿಷಾದ ಸೀತಾರಾಮನ ಪರವಾಗಿ ಅರ್ಥ ನೋಡಿದೆವು. ಅದರಲ್ಲಿ ಮತ್ತೊಂದು ಏನು ಸೇರಿಕೊಂಡಿದೆ ಅದರ ಒಳಗೆ ಅಂತಂದರೆ, ನಮಗೆ ರಾಮಾಯಣ ಕೊನೆಗೊಳ್ಳುವುದೇ ರಾಮಚಂದ್ರ ಸೀತೆಯನ್ನು ಪರಿತ್ಯಾಗ ಮಾಡಿದಲ್ಲಿಗೆ ರಾಮಾಯಣ ಕೊನೆಗೊಳ್ಳುತ್ತೆ. ಆದರೆ ವಾಲ್ಮೀಕಿ ಋಷಿಗಳು ಆ ಶಬ್ದದಲ್ಲಿ ಅಂದಿದ್ದಾರೆ, ಮಾನಿಷಾದ ಸದಾ ಕಾಲ ಸೀತೆಯ ಜೊತೆಗೆ ಇರುವ ರಾಮಚಂದ್ರನೇ ಅಂತ ಸಂಬೋಧನೆ ಮಾಡ್ತಾರೆ. ಮಾ ನಿಷೀದತಿ, ನಮಗೆ ಮೇಲ್ನೋಟಕ್ಕೆ ನೋಡಿದಾಗ ರಾವಣ ಸೀತೆಯನ್ನು ಅಪಹರಿಸಿದಂತೆ ತೋರುತ್ತೆ, ಮೇಲ್ನೋಟಕ್ಕೆ ನೋಡಿದಾಗ ರಾಮಚಂದ್ರ ಸೀತೆಯನ್ನು ಕಾಡಲ್ಲಿ ಬಿಟ್ಟಂತೆ ತೋರುತ್ತೆ. ಆದರೆ ವಾಲ್ಮೀಕಿ ಋಷಿಗಳ ಬಾಯಿಯಲ್ಲಿ ಬಂದಂತಹ ಶಬ್ದ ಮಾನಿಷಾದ ಒಟ್ಟಿಗೆ ಬಂದಿದೆ.
ಮಾ ನಿಷಾದ ಮಾ ನಿಷೀದತಿ ಸದಾ ಕಾಲ ರಾಮಚಂದ್ರನ ತೊಡೆಯಲ್ಲಿ ಕೂತಿರುವ ಸೀತೆ. ಅದರಿಂದ ಎಂತಹ ಪ್ರಸಂಗದಲ್ಲಿಯೂ ಕೂಡ ರಾಮಚಂದ್ರ ಸೀತೆಯನ್ನು ಬಿಟ್ಟದ್ದಿಲ್ಲ. ಸೀತಾರಾಮರ ಪರಿತ್ಯಾಗ ಅಂತ ಇಲ್ಲ. ನಾವು ಚಿಂತನೆ ಮಾಡದೇನೆ ನಮ್ಮ ಜೀವನದಲ್ಲಿ ನಾವು ಒಬ್ಬರನ್ನೊಬ್ಬರು ಪರಿತ್ಯಾಗ ಮಾಡಿಕೊಂಡಿರ್ತೇವೆ ಅಂತ ಅಂದ ಮೇಲೆ ಇನ್ನು ಗ್ರಹಚಾರ ಸೀತಾರಾಮರನ್ನು ಹಾಗೇನಾದರೂ ಚಿಂತನೆ ಮಾಡಿದರೆ, ಮೊದಲಾದರೆ ಲಗ್ನ ಆಗಿ ಒಂದು ಸ್ವಲ್ಪ ದಿವಸ ಆದರೂ ಒಟ್ಟಿಗಿದ್ರು, ಇದು ಲಗ್ನದ ದಿವಸನೇ ವಿಚ್ಛೇದನ ಪ್ರಸಂಗ ಬರ್ಬೋದು ಸೀತಾರಾಮರನ್ನು ಬೇರೆ ಬೇರೆ ಆಗಿದ್ದಾರೆ ಅಂತ ತಿಳ್ಕೊಂಡ್ರೆ. ಆದ್ದರಿಂದ ವಾಲ್ಮೀಕಿ ಋಷಿಗಳು ಆ ಒಂದು ಧಾಟಿಯಲ್ಲಿ ಮಾನಿಷಾದ ಎನ್ನತಕ್ಕಂಥ ಒಂದು ಶಬ್ದವನ್ನು ಜೊತೆಗೆ ಇಡುವ ಅಭಿಪ್ರಾಯ ಏನು ಅಂತಂದರೆ, ಸೀತಾರಾಮರಿಗೆ ಲಕ್ಷ್ಮೀನಾರಾಯಣರಿಗೆ ಯಾವುದೇ ಪ್ರಸಂಗದಲ್ಲಿ ವಿಯೋಗ ಇಲ್ಲ ಅಂತ ತಿಳಿಸಲಿಕ್ಕೆ ಮಾ ನಿಷಾದ ಮಾ ನಿಷೀದತಿ ಅತ್ರ. ಸದಾಕಾಲ ಸೀತೆಯನ್ನು ತನ್ನ ತೊಡೆಯಲ್ಲಿ ಕುಳಿಸಿಕೊಂಡಿರತಕ್ಕಂಥ ರಾಮಚಂದ್ರ ಎನ್ನತಕ್ಕಂಥ ಚಿತ್ರಣವನ್ನು ಕೊಟ್ಟು, ನಂತರದ ಚಿತ್ರಣ ವಾಯುದೇವರದ್ದು. ಎಲ್ಲಿ ಹಿರಿಯರೊಂದು ಹೇಳಿದ್ದುಂಟು, ಪುರುಷ ಸೂಕ್ತ ಒಂದು ಬಿಟ್ಟರೆ, ಶ್ರೀ ಸೂಕ್ತ ಒಂದು ಬಿಟ್ಟರೆ ಏನು, ಮತ್ತೆ ವೇದ ಮಂತ್ರಗಳು ಅಂತ ಎಷ್ಟುಂಟೋ ಅಷ್ಟೂ ಮಂತ್ರಗಳಿಂದ ಲಕ್ಷ್ಮೀನಾರಾಯಣರು ಹೇಳಲ್ಪಡುವಂತೆ ವಾಯುದೇವರೂ ಕೂಡ ಹೇಳಲ್ಪಡ್ತಾರೆ ಅಂತ ಒಂದು ನಿಯಮ ಮಾಡಿದರು. ಪುರುಷ ಸೂಕ್ತ ಒಂದು ಬಿಡಿ, ಶ್ರೀ ಸೂಕ್ತ ಒಂದು ಬಿಡಿ. ಪುರುಷ ಸೂಕ್ತ ದೇವರನ್ನು ಹೇಳುತ್ತೆ, ನಾರಾಯಣನನ್ನೇ ಹೇಳುತ್ತೆ, ಲಕ್ಷ್ಮಿಗೆ ಪ್ರವೇಶ ಇಲ್ಲ, ವಾಯುದೇವರಿಗೆ ಪ್ರವೇಶ ಇಲ್ಲ. ಶ್ರೀ ಸೂಕ್ತದಲ್ಲಿ ನಾರಾಯಣನಿಗೆ ಪ್ರವೇಶ ಉಂಟು, ಲಕ್ಷ್ಮಿಗೂ ಪ್ರವೇಶ ಉಂಟು, ವಾಯುದೇವರಿಗೆ ಪ್ರವೇಶ ಇಲ್ಲ. ಆ ಎರಡು ಸೂಕ್ತಗಳನ್ನು ಬಿಟ್ಟರೆ ಮತ್ತೆ ಎಲ್ಲ ಸೂಕ್ತಗಳಲ್ಲಿಯೂ ಕೂಡ, ಎಲ್ಲ ಮಂತ್ರಗಳಲ್ಲಿಯೂ ಕೂಡ, ಎಲ್ಲ ಅಕ್ಷರಗಳಲ್ಲಿಯೂ ಕೂಡ ವಾಯುದೇವರಿಗೆ ಪ್ರವೇಶ ಉಂಟು. ಇದು ರಾಮಾಯಣ, ಇದು ಪುರುಷ ಸೂಕ್ತ ಅಲ್ಲ, ಇದು ಶ್ರೀ ಸೂಕ್ತ ಅಲ್ಲ. ಆದ್ದರಿಂದ ರಾಮಾಯಣದಲ್ಲಿ ಲಕ್ಷ್ಮೀನಾರಾಯಣರಿಗೆ ಪ್ರವೇಶ ಆದಂತೆ ವಾಯುದೇವರಿಗೂ ಪ್ರವೇಶ ಉಂಟು. ಆದ್ದರಿಂದ ಮಾನಿಷಾದ ಎನ್ನತಕ್ಕಂಥ ಶ್ಲೋಕದಲ್ಲಿ ಹಿರಿಯರು ವಾಯುದೇವರನ್ನೂ ಕೂಡ ತೆಗೆದಿದ್ದಾರೆ. ಆದರೆ ನಿನ್ನೆ ನೋಡಿದ್ದನ್ನು ಮತ್ತೊಮ್ಮೆ ಮೆಲುಕು ಹಾಕುವುದಾದರೆ, ಇವತ್ತು ಮುಂದುವರಿಸುವುದಕ್ಕೋಸ್ಕರ ನಿನ್ನೆ ನೋಡಿದ್ದನ್ನು ಮೆಲುಕು ಹಾಕುವುದಾದರೆ, ಶರೀರ ಎನ್ನತಕ್ಕಂಥ ಅರಣ್ಯದಲ್ಲಿ, ಶರೀರ ಎನ್ನತಕ್ಕಂತಹ ವನದಲ್ಲಿ, ವಲ್ಮೀಕದಲ್ಲಿ ಇರತಕ್ಕಂತಹ ಇಂದ್ರಿಯಾಭಿಮಾನಿ ದೇವತೆಗಳು. ವಲ್ಮೀಕ ಅಂದರೆ ಹುತ್ತ, ಹುತ್ತ ಅಂದರೆ ಹೊಂಡ. ಆ ಹೊಂಡದಲ್ಲಿ ಇರತಕ್ಕಂತಹ ದೇವತೆಗಳು. ಯಾವುದು ಹೊಂಡ? ನಮ್ಮ ದೇಹದಲ್ಲಿರುವುದೆಲ್ಲ ಹೊಂಡಗಳೇ. ಏನು ಅಂತ? ಕಿವಿ, ಅದು ಪ್ರತ್ಯೇಕ ಹೇಳಬೇಕಾಗಿಲ್ಲ, ಎರಡು ಹೊಂಡಗಳೇ. ಕಣ್ಣು, ಹೇಳೋದುಂಟು ಬೈಯೋದುಂಟು. ಏನು? ಕಣ್ಣು ಗುಳಿ ಬಿದ್ದಿದೆ. ಹಾಗಾದರೆ ಕಣ್ಣು ಅಂತಂದ್ರೆ ಅದೊಂದು ಗುಳಿಯೇ ತಾನೆ. ಹಾಗಾದರೆ ಆ ಹೊಂಡದಲ್ಲಿ ಯಾರಿದ್ದಾನೆ? ಸೂರ್ಯ ಇದ್ದಾನೆ. ಈ ಹೊಂಡದಲ್ಲಿ ಯಾರಿದ್ದಾನೆ? ಚಂದ್ರ ಇದ್ದಾನೆ. ಹುತ್ತ ಅಂದ್ರೆ ಏನು? ಅದು ಒಂದು ರೀತಿಯ ಹೊಂಡನೆ. ಆ ಹುತ್ತದಲ್ಲಿ ಏನಿರುತ್ತೆ? ಸರ್ಪ ಇರುತ್ತೆ. ಈ ಹುತ್ತದಲ್ಲಿ ಚಂದ್ರ ಇದ್ದಾನೆ, ಈ ಹುತ್ತದಲ್ಲಿ ಸೂರ್ಯ ಇದ್ದಾನೆ. ಇದಂತೂ ಇದು ಎರಡರಕ್ಕಿಂತ ದೊಡ್ಡ ಹೊಂಡ ಇದು. ಆದರೆ ನಮ್ಮಲ್ಲಿ ಒಂದು ಬೈಯೋದು ಶಬ್ದ ಉಂಟು, ನಿಮ್ಮವರಿಗೆ ಪ್ರಸಿದ್ಧ, ನೀವು ಅದೇ ಊರಲ್ಲಿ ಇರುವವರು. ಬಾಯಿ ಅಂದರೆ ಬೊಂಬಾಯಿ ಅಂತ. ಆದ್ದರಿಂದ ಅದನ್ನು ತಿರುಗಿಸಿದ್ರು ಕಾಣುತ್ತೆ ಇಲ್ಲಿ ಅವರೆಲ್ಲ ಸೇರಿಕೊಂಡು ನಿಮ್ಮನ್ನು ಆಳುವವರು. ಏನು? ಬೊಂಬಾಯಿ ಅಂತ ಬೇಡ, ಮುಂಬಾಯಿ ಅಂತ ಮಾಡೋಣ ಅಂತ. ಯಾಕೆ? ಮೊದಲೇ ಬಾಯಿ ದೊಡ್ಡದುಂಟು, ಅದರಿಂದ ಮುಂಬಾಯಿ ಅಂತ ಮಾಡೋಣ ಅಂತ. ಹಾಗಾದರೆ ಇದೊಂದು ದೊಡ್ಡ ಹೊಂಡ. ಈ ಹೊಂಡದಲ್ಲಿ ಇಬ್ಬರು ಕೂತಿದ್ದಾರೆ. ಒಂದು ಬೆಂಕಿ ಕೂತಿದೆ, ಮತ್ತೊಂದು ನೀರು ಕೂತಿದೆ. ಒಬ್ಬ ವರುಣ ಕೂತಿದ್ದಾನೆ, ಮತ್ತೊಬ್ಬ ಅಗ್ನಿ ಕೂತಿದ್ದಾನೆ. ಯಾರೋ ಕೇಳಿದರು, ಬೆಂಕಿ ನೀರು ಒಟ್ಟಿಗಿರುವುದು ಉಂಟಾ ಅಂತ. ಉಂಟು. ಎಲ್ಲಿ ಇರುವುದಾದರೆ ನಿಮ್ಮ ಬಾಯಿಯಲ್ಲಿ ಮಾತ್ರ. ಯಾರೋ ಕೇಳಿದರು, ಅದು ಯಾಕೆ ದೇವರು ಅಗ್ನಿಯನ್ನು ಅಲ್ಲೇ ಇಟ್ಟ, ನೀರನ್ನು ಅಲ್ಲೇ ಇಟ್ಟ, ಯಾಕೆ ಅಂತಂದರೆ ಅದು ಮತ್ತೇನಿಲ್ಲ, ನಮ್ಮ ಜನ ಏನು ಹೇಳದಿದ್ದರೂ, ನಾವು ಉಪನ್ಯಾಸದಲ್ಲಿ ನಾವೇನು ಹೇಳಲಿಲ್ಲ, ಹೇಳದಿದ್ದರೂ ಕೇಳಿದ ಕೆಲವು ಜನ ಸ್ವಾಮಿಗಳು ಹೀಗೆ ಹೇಳಿದರು ಅಂಥೇಳಿ ಊರೆಲ್ಲ ಬೆಂಕಿ ಇಡ್ತಾರೆ. ಸ್ವಾಮಿಗಳು ನಿಮ್ಮ ಬಗ್ಗೆ ಹೀಗೆ ಹೇಳಿದರು, ನೀವು ನಿನ್ನೆ ಬರಲಿಲ್ವಾ? ನಿಮ್ಮ ಬಗ್ಗೆ ಏನು ಹೇಳ್ತಾ ಇದ್ರು ಅವರು, ಏನೋ ಬೈತಿದ್ರು, ನೀವು ಯಾಕೆ ಬರಲಿಲ್ಲ ನಿನ್ನೆ? ಸ್ವಾಮಿಗಳು ಹೀಗೆ ಹೇಳ್ತಿದ್ರು ಅಂತ ನಿಮ್ಮ ಬಗ್ಗೆ ಕಾಣುತ್ತೆ. ಅದು ಏನೋ ಹಾಗೆ ಇತ್ತು, ನಿಮ್ಮ ಹೆಸರು ಮಾತ್ರ ಹೇಳಿಲ್ಲ, ಮತ್ತೆಲ್ಲ ಹಾಗೆ ಇತ್ತು ಅಂತೆಲ್ಲ ಊರಿಗೆ ಬೆಂಕಿ ಇಡ್ತಾರೆ. ಅದಕ್ಕೆ ದೇವರು ಏನು ಮಾಡಿದ ಅಂತ ಗೊತ್ತು? ಅಲ್ಲೇ ನೀರಿಟ್ಟು ಆ ಬೆಂಕಿಗೆ ನೀರು ಹಾಕಲಿಕ್ಕೆ. ಎಂತಹ ಚಿತ್ರಣ ಭಗವಂತರು ನಮ್ಮ ದೇಹದಲ್ಲಿ. ಹಾಗಾದರೆ ಇದೊಂದು ಹೊಂಡ. ಈ ಹೊಂಡದಲ್ಲಿರತಕ್ಕಂಥವರೆಲ್ಲ, ವಲ್ಮೀಕದಲ್ಲಿರತಕ್ಕಂಥವರೆಲ್ಲ ವಾಲ್ಮೀಕಿಗಳು. ಹಾಗಾದರೆ ಸಮಸ್ತ ಇಂದ್ರಿಯಾಭಿಮಾನಿ ದೇವತೆಗಳೆಲ್ಲ ವಾಲ್ಮೀಕಿಗಳು. ಆ ವಾಲ್ಮೀಕಿಗಳು ಈ ದಿವಸ ಯಾರನ್ನು ಕುರಿತು ಹೇಳ್ತಾ ಇದ್ದಾರೆ? ಮಾನಿಷಾದ ವಾಯುದೇವರನ್ನು ಕುರಿತು ಹೇಳ್ತಾ ಇದ್ದಾರೆ. ವಾಯುದೇವರು ಯಾರು? ಮಾನಿ. ನಿನ್ನೆ ದಿವಸ ನಾವು ನೋಡಿದ್ದೆವು. ಅಭಿಮಾನ ಉಳ್ಳವರು, ಮಾನಿಗಳು, ಮಾನ ಉಳ್ಳವರು. ಏನರ್ಥ? ಮಾನ ಶಬ್ದಕ್ಕೆ ಅರ್ಥ ಏನು? ಹಿರಿಯರೊಂದು ಗರ್ವ, ಅಭಿಮಾನ, ಅಹಂಕಾರ, ಮಾನ, ಚಿತ್ತ ಸಮುನ್ನತಿ ಅಂತ. ಗರ್ವೋಭಿಮಾನೋ ಅಹಂಕಾರೋ ಮಾನಶ್ಚಿತ್ತ ಸಮುನ್ನತಿ, ಹಿರಿಯರದ್ದೊಂದು ಮಾತು. ಅವನಿಗೆ ಬಹಳ ಗರ್ವ, ಅಭಿಮಾನ. ಅಭಿಮಾನ ಗೊತ್ತು,
ಮಾನ ಗೊತ್ತು. ಅದನ್ನೇ ಇನ್ನೊಂದು ಶಬ್ದ ಏನು ಅಂತ ಕರೆದ್ರು? ಚಿತ್ತ ಸಮುನ್ನತಿ. ಚಿತ್ತದ ಸಮ್ಯಕ್ ಉನ್ನತಿ. ಚಿತ್ತ ಅಂದರೆ ಮನಸ್ಸು, ಎತ್ತರದ ಸ್ಥಾನದಲ್ಲಿರುವ ಮನಸ್ಸು. ಇದಕ್ಕೆ ಏನು ಅಂತ ಕರೆದ್ರು? ಮಾನ ಅಂತ ಕರೆದ್ರು. ಚಿತ್ತ ಅಂದರೆ ಏನು? ಮನಸ್ಸಿನದ್ದೇ ಒಂದು ಪ್ರಭೇದ. ನಾವು ಮನಸ್ಸಿನಿಂದ ವಿಷಯಗಳನ್ನು ಕೇಳ್ತೇವಲ್ಲ, ತುಂಬ ಕೇಳ್ತೇವೆ. ಕೇಳಿ ನಾವು ಮತ್ತೆ ಮನನ ಮಾಡ್ತೇವೆ. ಮನನ ಮಾಡುವುದಂದ್ರೆ ಏನರ್ಥ? ಹಾಗೆ ಹೇಳಿದ್ರೆ 2-3 ಜನ ಸೇರಿಕೊಂಡು ಮನನ ಮಾಡ್ತಾರೆ. ಏನರ್ಥ ಮನನ ಮಾಡುವುದು ಅಂತಂದರೆ? ಅವರು ಹಾಗೆ ಹೇಳಿದರು, ಅವಾಗ ಇವ ಅಂದ ಹಾಗರ್ಥ ಅಲ್ಲ, ಅದು ಹೀಗೆ. ಇವ ಮತ್ತೊಮ್ಮೆ ಹಾಗಲ್ಲ ಹೀಗೆ ಕಾಣುತ್ತೆ. ಇನ್ನೊಬ್ಬ ಅಂದ ಅಲ್ಲಲ್ಲ ಅದು ಹೀಗೆ ಕಾಣುತ್ತೆ ಅಂತ 2-3 ಜನ ಸೇರಿಕೊಂಡು ಮೊದಲೊಬ್ಬ ಹೇಳಿದ್ದನ್ನು ಹಾಗಲ್ಲ ಅಂತ ಹೊಡೆಯುವುದು, ಹೀಗೆ ಅಂತ ಇವ ಹೇಳುವುದು, ಅದು ಹಾಗಲ್ಲ ಅಂತ ಮತ್ತೊಬ್ಬ ಹೊಡೆಯುವುದು. ಹೀಗೆ ಹೊಡೆದು 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 ಕೊನೆಗೆ ಹೀಗೆ ಅಂತ ತೀರ್ಮಾನ ಮಾಡ್ತೇವಲ್ಲ, ಅದು ಯಾವುದರ ಕೆಲಸ? ಚಿತ್ತದ ಕೆಲಸ. ಬರೆದು ಹೊಡೆದು ಬರೆದು ಹೊಡೆದು ಬರೆದು ಹೊಡೆದು ಬರೆದು ಹೊಡೆದು. ಈ ಮಕ್ಕಳು ಶಾಲೆಯಲ್ಲಿ ಉತ್ತರ ಪತ್ರಿಕೆಯಲ್ಲಿ ಉತ್ತರ ಬರೀತಾವಲ್ಲ, ಸರಿಯಾಗಿ ಓದಿದ್ರೆ ಬರೆದು ಹೊಡೆಯುವ ಪ್ರಸಂಗ ಇಲ್ಲ, ಸರಿಯಾಗಿ ಓದಿರುವುದಿಲ್ಲ, ಏನೋ ಅರ್ಧಂಬರ್ಧ ಓದಿಕೊಂಡು ತರಗತಿಗೆ ಹೋಗ್ತಾವೆ. ಪ್ರಶ್ನೆ ಪತ್ರಿಕೆ ಸಿಕ್ಕಿರುತ್ತೆ, ಬರೀಲಿಕ್ಕೆ ಶುರು ಮಾಡಿದವು, ಏನೋ ಬರ್ದ, ಆಮೇಲೆ ಮುಂದಿನದ್ದು ಬರೆದುಕೊಂಡು ಹೋದ. ಆವಾಗ ಹಿಂದಿನದ್ದು ಸರಿಯಲ್ಲ ಅಂತ ತೋರಿತು, ಹೊಡೆದ, ಪುನಃ ಬರ್ದ, ಬೇರೆ ಒಂದು ಬರ್ದ, ಪುನಃ ಮುಂದೆ ಬರೆದುಕೊಂಡು ಹೋದ. ಆವಾಗ ಪುನಃ ಸೇರಿತು, ಮೊದಲನೇದ್ದೇ ಸರಿ ಕಾಣುತ್ತೆ ಅಂತ ತೋರಿತು, ಅದನ್ನು ಹೊಡೆದ, ಮತ್ತೊಂದು ಅದನ್ನೇ ಬರೆದ, ಮೊದಲನೇದ್ದೇ ಬರೆದ. ಇದಕ್ಕೆ ಹೀಗೆಲ್ಲ ಬರೆದು ಹೊಡೆದು ಬರೆದು ಹೊಡೆದು ಅಧ್ಯಾಪಕನ ಹತ್ರ ಕೊಟ್ಟರೆ ಅಧ್ಯಾಪಕ ಏನಂತಾನೆ ಗೊತ್ತಾ? ಇದಕ್ಕೆ ನೀವು ನಿಮ್ಮ ಧಾಟಿಯಲ್ಲಿ ಏನು ಹೇಳ್ತೀರೋ ಗೊತ್ತಿಲ್ಲ, ನಮ್ಮ ಆಚೆ ಎಲ್ಲ ಏನು ಚಿತ್ತು ಮಾಡಿದ್ದಿದ್ದು ಅಂತಾರೆ. ಬರೆದು ಬರೆಯುವುದು ಹೊಡೆಯುವುದು, ಬರೆಯುವುದು ಹೊಡೆಯುವುದು ಅಂತಂದರೆ ಅದಕ್ಕೆ ಚಿತ್ತು ಮಾಡುವುದು ಅಂತ ಅರ್ಥ. ಹಾಗಾದರೆ ಇದು ಯಾವುದರ ಕೆಲಸ? ಇದು ಚಿತ್ತದ ಕೆಲಸ. ಹಾಗಲ್ಲ ಹೀಗೆ, ಹೀಗಲ್ಲ ಹಾಗೆ, ಹಾಗೆಲ್ಲ ಹೀಗೆ ಅಂತ ವಿಮರ್ಶೆ ಮಾಡಿ 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 ಕೊನೆಗೆ ಒಂದು ತೀರ್ಮಾನಕ್ಕೆ ಬರುವುದುಂಟಲ್ಲ, ಅದು ಚಿತ್ತದ ಕೆಲಸ. ಹಾಗಾದರೆ ಈ ರೀತಿಯಲ್ಲಿ ವಿಮರ್ಶೆ ಮಾಡಿ 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 ಒಂದು ತೀರ್ಮಾನಕ್ಕೆ ಬರುವ ಸಂದರ್ಭದಲ್ಲಿ ನಮ್ಮ ಮನಸ್ಸಿಗೆ ಅಭಿಮಾನಿ ಯಾರಾಗಿ ನಿಲ್ತಾರೆ ಅಂತಂದರೆ ವಾಯುದೇವರು. ನಿನ್ನೆ ನೋಡಿದ್ದೇವಲ್ಲ, ಆರಂಭದಲ್ಲಿ ವಾಸವ, ಸ್ಥೂಲಂತು ವಾಸವ, ಚೂರು ವಿಮರ್ಶೆ ಮಾಡಲಿಕ್ಕೆ ಹೊರಟಾಗ ಶೇಷ, ಮನನ ಮಾಡಲಿಕ್ಕೆ ಹೋದಾಗ ರುದ್ರ, ಧ್ಯಾನಕ್ಕೆ ಕೂತಾಗ ಗರುಡ, ಇನ್ನೂ ಎತ್ತರದ ಮಟ್ಟಕ್ಕೆ ಏರಿದಾಗ ವಾಯು. ಹಾಗಾದರೆ ವಾಯು ಏನು? ಚಿತ್ತ ಸಮುನ್ನತಿ. ಚಿತ್ತದ ಎತ್ತರದ ಮಟ್ಟಕ್ಕೆ ಬಂದಿರಬೇಕು. ನಾವೇನು ಚಿತ್ತು ಮಾಡಿ 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 ಒಂದು ಉತ್ತರ ಬರೆದೆವು, ಬರೆದು ಅಧ್ಯಾಪಕನಿಗೆ ಕೊಟ್ಟೆವು. ತುಂಬ ಹೊಡೆದು ಬಡ್ದು ಹೊಡೆದು ಬಡ್ದು ಏನೋ ಎಲ್ಲ ಮಾಡಿ ಮಾಡಿ ಅಧ್ಯಾಪಕನಿಗೆ ಕೊಟ್ಟೆವು. ಅದು ಸರಿ ಅಂತ ನಮಗೆ ಇನ್ನೂ ತೀರ್ಮಾನ ಆಗಿಲ್ಲ. ಪರೀಕ್ಷಾ ಕೊಠಡಿಯಿಂದ ಹೊರಗೆ ಬಂದ ಮೇಲೆ ಮತ್ತೆ ಕೆಲವರ ಹತ್ರ ಸೇರಿಕೊಂಡು ಹುಡುಗರ ಜೊತೆ ಸೇರಿಕೊಂಡು ವಿಮರ್ಶೆ ಮಾಡಿದಾಗ ಅದು ಸರಿ ಇಲ್ಲ, ಇದು ಮತ್ತೊಂದು ಸರಿ ಅಂತ ತೋರಿತು. ಹಾಗಾದರೆ ನಾವು ಮೊದಲು ಕೊಟ್ಟಾಗಿದೆಲ್ಲ ನಾವು ಕೊಟ್ಟದ್ದಲ್ಲ, ಅಧ್ಯಾಪಕ ಪತ್ರಿಕೆ ಹೇಳ್ಕೊಂಡದ್ದು. ಇನ್ನೂ ಸ್ವಲ್ಪ ಹೊತ್ತವು ಕೊಟ್ಟಿದ್ರೆ ನಾವು ಅದನ್ನು ಹೊಡೆದು ಬಡ್ದು ಹೊಡೆದು ಬಡ್ದು ಇನ್ನೂ ಏನೋ ಮಾಡ್ತೀವಿ. ಹಾಗಾದರೆ ಆವಾಗ ವಾಯುದೇವರ ಅಭಿಮಾನಿ ಅಲ್ಲ. ಯಾವಾಗ ನಾವು ಒಂದು ತೀರ್ಮಾನಕ್ಕೆ ಬಂದು ನಂತರ ಪುನಃ ಸಂಶಯ ಬಂದು ಹಾಗಲ್ಲ ಹೀಗೆ ಅಂತ ತೀರ್ಮಾನಕ್ಕೆ ಬರುವುದಾದರೆ ಮೊದಲಿನ ತೀರ್ಮಾನ ಉಂಟಲ್ಲ, ಅದಕ್ಕೆ ವಾಯುದೇವರ ಅಭಿಮಾನಿ ಅಲ್ಲ. ಅದರಿಂದ ಅಂದರು ಚಿತ್ತ ಸಮುನ್ನತಿ, ಚಿತ್ತಸ್ಯ ಸಮ್ಯಕ್ ಉನ್ನತಿ. ಇನ್ನು ಮೇಲೆ ಒಂದು ಹೊಡೆದೋ ಬಡ್ದೋ ತಿದ್ದಿಯೋ ತೀಡಿಯೋ ಏನೋ ಮಾಡಿ ಒಂದು ತೀರ್ಮಾನಕ್ಕೆ ಬಂದ ಮೇಲೆ ಮತ್ತೆ ಇದು ತಪ್ಪು ಅಂತ ತೋರಬಾರದು. ಆ ಸಂದರ್ಭದಲ್ಲಿ ವಾಯುದೇವರು ಅಭಿಮಾನಿಯಾಗಿ ನಿಲ್ತಾರೆ. ಅಷ್ಟರ ತನಕ ವಾಯುದೇವರು ಬರುವುದಿಲ್ಲ. ಅದೇ ಅಷ್ಟರ ತನಕ ವಾಯುದೇವರು ಬರುವುದಿಲ್ಲ. ಆಮೇಲೆ ವಾಯುದೇವರು ಬಂದರೆ ಮಾತ್ರ ಇದು ತಪ್ಪು ಅಂತ ಹೇಳುವವರು ಮತ್ತೊಬ್ಬರು ಬರಲಿಲ್ಲ. ಮೊದಲು 21 ಜನ ಆಚಾರ್ಯರು ಬಂದರು. 21 ಜನ ಬಂದವರು ಏನು ಮಾಡಿದರು? ಮೊದಲನವ ಬಂದ, ಏನೋ ಒಂದು ಹೇಳಿದ. ಎರಡನೇವ ಬಂದ, ಏನು ಹೇಳಿದ ಗೊತ್ತಾ? ಮೊದಲನೇವ ಹೇಳಿದ್ದು ಸರಿ ಇಲ್ಲ ಅಂದ, ಗೊತ್ತು ನಮಗೆಲ್ಲ. ಮೂರನೇವ ಬಂದ, ಏನು ಮಾಡಿದ? ಎರಡನೇವರು ಮತ್ತೆ ಒಂದನೇವರು ಹೇಳಿದ್ದು ಸರಿ ಇಲ್ಲ ಅಂದ. ನಾಲ್ಕನೇವ ಬಂದ, ಏನು ಮಾಡಿದ? ಮೊದಲ 3 ಜನ ಹೇಳಿದ್ದು ಸರಿ ಇಲ್ಲ ಅಂದ. ಹೀಗೆ ಹೋಗ್ತಾ 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 ಎಲ್ಲಿ ತನಕ ಹೋಯಿತು? 22ನೇ ಆಚಾರ್ಯ ಬಂದು ಹೇಳಿದ, ಇಷ್ಟರ ತನಕ 21 ಜನ ಹೇಳಿದ್ದು ಸರಿ ಇಲ್ಲ, ನಾನು ಹೇಳ್ತೇನೆ. ಆ 22ನೇ ಆಚಾರ್ಯ ಮೊದಲು ಬಂದಿರುವ 21ನ್ನು ವಿಮರ್ಶೆ ಮಾಡಿ 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 ಹೀಗೆ ಅಂತ ತಾನು 22ನೇ ಕ್ರಮವನ್ನು ಕೊಟ್ಟ. ಚಿತ್ತದ ಉನ್ನತಿ. ಇನ್ನು ಅದರಲ್ಲಿ ವಿಮರ್ಶೆ ಮಾಡಿ ಇದು ತಪ್ಪು ಅಂತ ಹೇಳುವವರು ಬಂದಿಲ್ಲ, ಅಲ್ಲ ಮುಂದೆ ಬರ್ತಾರ? ಬರುವುದಿಲ್ಲ. ಆದ್ದರಿಂದ ಚಿತ್ತ ಸಮುನ್ನತಿ. ಅದಕ್ಕೋಸ್ಕರನೇ ಬರುವವರೆಲ್ಲ ಮೊದಲು ಬಂದು ಹೋಗಲಿ, ನೀನು ಕೊನೆಗೆ ಹೋಗು.
ಅದನ್ನೆಲ್ಲ ವಿಮರ್ಶೆ ಮಾಡಿ ಅದರಲ್ಲಿ ಸರಿ ತಪ್ಪುಗಳನ್ನೆಲ್ಲ ವಿಮರ್ಶೆ ಮಾಡಿ ಕೊನೆಗೆ ಸರಿಯಾದ ಕ್ರಮವನ್ನು ಕೊಡುವುದಕ್ಕೋಸ್ಕರ ನೀನು ಹೋಗು ಅಂತೇಳಿ 22ನೇ ಆಚಾರ್ಯನಾಗಿ ಬಂದವನೇ ವಾಯುದೇವ, ಬಂದವನೇ ಭೀಮಸೇನ. ಆದ್ರಿಂದ ದಾಸರು ಅಂದದ್ದು ಏಕವಿಂಶತಿ ಕುಭಾಷ್ಯ ದೂಷಕಂ. ಇಷ್ಟ ತನಕ ಬಂದಿರತಕ್ಕಂಥ 21 ಕ್ರಮಗಳು ಏನಿತ್ತು ಆ ಕ್ರಮಗಳನ್ನು ಖಂಡಿಸಿ 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 ವಿಮರ್ಶೆ ಮಾಡಿ 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 ಆಚಾರ್ಯ ಮಧ್ವರು ತಾನು ಒಬ್ಬನೇ ವಿಮರ್ಶೆ ಮಾಡಿದ್ದಲ್ಲ, ಆ 21ನ್ನೂ ಕೂಡ ಪಾಠ ಮಾಡುವವರ ಮುಂದೆ ತಾನು ಕೂತು ಅವರ ಜೊತೆ ವಿಮರ್ಶೆ ಮಾಡಿ ಪಾಠ ಮಾಡ್ತಾ ಇದ್ದ ಆ ಗುರುವಿಗೆ ಉತ್ತರ ಬಾರದಿರುವಾಗ ತಾನು ನಾನೊಂದು ಕೊಡ್ತೇನೆ, ಇದು ತಗೊಳ್ಳಿ, ಇದನ್ನು ವಿಮರ್ಶೆ ಮಾಡಿ ಅಂತ ಕೊಟ್ಟು ವಿಮರ್ಶೆ ಮಾಡಿದ್ರು. ಸರಿ ಉಂಟು ಅಂತ ತೋರಿತು. ಇದರಲ್ಲಿ ಏನು ಚಿತ್ತು ಮಾಡುವ ಇಲ್ಲ, ಅವಶ್ಯಕತೆ ಇಲ್ಲ ಅಂದರು. ಅದು ಇಂದಿಗೂ ನಿಂತುಕೊಂಡಿತು. ಇದರ ಬಗ್ಗೆ ವಾದಿರಾಜ ಶ್ರೀಪಾದರು ತೆಗೆದ ಉದ್ಗಾರ ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯ ಆಗಮ ಏವಹಿ ಅಂತ ತೀರ್ಮಾನ ಕೊಟ್ಟರು. ಕೊನೆಗೆ ತೀರ್ಮಾನ ಆದದ್ದು ಇದನ್ನು ತಪ್ಪು ಅಂತ ಹೇಳಿದಂಥ ಆಚಾರ್ಯ ಬಂದಿಲ್ಲ. ಆದ್ದರಿಂದ ಮಾನಃ ಚಿತ್ತ ಸಮುನ್ನತಿ ಇಂಥ ವಿಚಾರ ವಿಮರ್ಶೆ ಮಾಡಿ 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 ಇದಮಿತ್ತಂತ ಯಾವಾಗ ನಮಗೆ ತೀರ್ಮಾನ ಬರುತ್ತೋ ಆವಾಗ ಆ ನಮ್ಮ ಮನಸ್ಸಿಗೆ ವಾಯುದೇವರು ಅಭಿಮಾನಿಗಳಾಗಿ ನಿಲ್ತಾರೆ. ಹಾಗಾದರೆ ಮಾನ ಉಳ್ಳವರು, ಅಭಿಮಾನ ಉಳ್ಳವರು, ಇದಂ ಇತ್ತಂ ಇದು ಹೀಗೆಯೇ ಅಂತ ತೀರ್ಮಾನ ಮಾಡುವವರು ಯಾರು? ವಾಯುದೇವರು. ಆ ವಾಯುದೇವರು ನಿಷೀದತಿ ಅತ್ರ ಇತಿ ಮಾನಿಷಾದ ಅಂತ ಯಾರಿಗೆ ಹೆಸರು ಬಂತು? ವಾಯುದೇವರಿಗೆ ಹೆಸರು ಬಂತು ಅಂತ. ಇವರೆಲ್ಲ ವಾಲ್ಮೀಕಿಗಳಲ್ವೋ? ಯಾಕೆ ಇವರು ವಾಲ್ಮೀಕಿಗಳು? ಒಂದು ಕಾರಣ ಕೊಟ್ಟೆವು, ಎಲ್ಲ ಹೊಂಡದಲ್ಲಿದ್ದಾರೆ ಆದ್ದರಿಂದ ವಾಲ್ಮೀಕಿಗಳು ಅಂತ. ವಾಲ್ಮೀಕಿ ಒಬ್ಬ ಋಷಿ ಅಂತ ಆಗಬೇಕಾದರೆ ಅವನಲ್ಲಿ ಏನೆಲ್ಲ ಶಕ್ತಿಗಳು ಉಂಟೋ ಆ ಎಲ್ಲ ಶಕ್ತಿಗಳು ಒಂದೊಂದನ್ನು ಈ ಒಂದೊಂದು ದೇವತೆಗಳನ್ನು ನಾವು ಕಾಣಬಹುದು. ಆದ್ದರಿಂದ ಇವರೆಲ್ಲ ವಾಲ್ಮೀಕಿಗಳು. ವಾಲ್ಮೀಕಿ ಋಷಿಯಲ್ಲಿ ಏನಿರುತ್ತೆ? ಋಷಿ ಅಂತಾದರೆ ಏನಿರುತ್ತೆ? ಕಾಂತಿ ಇರುತ್ತೆ ಮುಖದಲ್ಲಿ, ಕಣ್ಣಿನಲ್ಲಿ ತೇಜಸ್ಸು ಇರುತ್ತೆ, ಒಬ್ಬನನ್ನು ಶಿಕ್ಷಿಸುವ, ಒಬ್ಬನಿಗೆ ತಾಪ ಕೊಡುವ ಸಾಮರ್ಥ್ಯ ಇರುತ್ತೆ, ಒಬ್ಬನಿಗೆ ತೃಪ್ತಿ ಕೊಡತಕ್ಕಂತಹ ಸಾಮರ್ಥ್ಯ ಇರುತ್ತೆ ಋಷಿ ಅಂತಂದರೆ. ಆ ಎಲ್ಲ ಸಾಮರ್ಥ್ಯ ದೇವತೆಗಳಲ್ಲಿಂಟು. ಉಪನಿಷತ್ಕಾರರು ಎಲ್ಲ ಪಟ್ಟಿ ಮಾಡಿ ಕೊಡ್ತಾರೆ. ಜ್ವಲತ್ಕರ್ಮ ವನ್ನಿಹಿ, ಬೆಂಕಿಯ ಕೆಲಸ ಏನು? ಬಾಯಿಯಲ್ಲಿ ಬೆಂಕಿ ಉಂಟು ಅಂತಂದೆವು. ಬಾಯಿ ಎಂಬ ವಲ್ಮೀಕದಲ್ಲಿ ಬೆಂಕಿ ಅನ್ನತಕ್ಕಂಥ ಒಬ್ಬ ಋಷಿ ಸೇರಿಕೊಂಡಿದ್ದಾನೆ, ವಾಲ್ಮೀಕಿ ಸೇರಿಕೊಂಡಿದ್ದಾನೆ. ವಾಲ್ಮೀಕಿ ಋಷಿಯಲ್ಲಿ ಏನು ಸಾಮರ್ಥ್ಯ ಉಂಟು? ಜ್ವಲಿಸುವ ಸಾಮರ್ಥ್ಯ ಉಂಟು. ಜ್ವಲಿಸುವ ಸಾಮರ್ಥ್ಯ ಯಾರಿಗುಂಟು? ಬೆಂಕಿಗುಂಟು. ಭಗವಂತ ಒಂದೊಂದು ದೇವತೆಯಲ್ಲಿ ಒಂದೊಂದು ಶಕ್ತಿ ಇಟ್ಟ. ಎಲ್ಲ ದೇವತೆಗಳು ಎಲ್ಲ ಶಕ್ತಿಯನ್ನು ಇಟ್ಟಿದ್ದಾನೆ ಭಗವಂತ. ಆದರೆ ಒಂದೊಂದು ದೇವತೆಯಲ್ಲಿ ಒಂದೊಂದು ಶಕ್ತಿ ಪ್ರಕಟ ಆಗುವಂತೆ ಮಾಡಿದ. ಅಗ್ನಿಯಲ್ಲಿ ಇತರ ಶಕ್ತಿಗಳು ಉಂಟು, ಅಗ್ನಿಯಲ್ಲಿ ಶಾಂತಿ ಕೊಡುವ ಶಕ್ತಿಯೂ ಉಂಟು. ಆದರೆ ಭಗವಂತ ಏನು ಮಾಡಿದ? ಶಾಂತಿ ಕೊಡುವ ಶಕ್ತಿಯನ್ನು ಅಗ್ನಿಯಲ್ಲಿ ಪ್ರಕಟ ಮಾಡದೆ ಅದನ್ನು ಯಾರಲ್ಲಿ ಪ್ರಕಟ ಮಾಡಿದ? ವರುಣನಲ್ಲಿ ಪ್ರಕಟ ಮಾಡಿದ. ಅಗ್ನಿಯಲ್ಲಿ ಯಾವ ಶಕ್ತಿಯನ್ನು ಪ್ರಕಟ ಮಾಡಿದ ಅಂತಂದರೆ ಜ್ವಲಿಸುವ, ಉರಿಯುವ ಶಕ್ತಿಯನ್ನು ಪ್ರಕಟ ಮಾಡಿದ. ಋಷಿಗಳು ತಮ್ಮಷ್ಟಕ್ಕೆ ತಾವು ಒಂದು ಕಡೆ ಕೂತ್ಕೊಂಡು ಅಧ್ಯಯನ ಮಾಡ್ತಾ ಇದ್ದರೆ, ತಮ್ಮಷ್ಟಕ್ಕೆ ತಾವು ತಪಸ್ಸು ಅನುಷ್ಠಾನ ಮಾಡಿಕೊಂಡಿದ್ರೆ ತಮ್ಮಷ್ಟಕ್ಕೆ ತಾವು ಪ್ರಕಾಶಿಸಿಕೊಂಡಿರ್ತಾರೆ. ಬೆಳಕು ಇಲ್ಲದೆ ಕತ್ತಲೆ ಇದ್ದ ಸ್ಥಳದಲ್ಲಿಯೂ ಕೂಡ ಋಷಿಗಳು ತಮ್ಮ ದೇಹದಿಂದ ಬೆಳಕನ್ನು ಚೆಲ್ಲಿ ಅಲ್ಲಿ ಪ್ರಕಾಶ ಆಗುವಂತೆ ಮಾಡುವ ಸಾಮರ್ಥ್ಯವುಳ್ಳವರಾಗಿದ್ದಾರೆ. ಇದೆಲ್ಲ ಋಷಿಗಳಲ್ಲಿ ಭಗವಂತ ನಮಗೆ ಕಾಣಿಸುವಂತೆ ಮಾಡ್ತಾನೆ. ದೇವತೆಗಳಲ್ಲಿ ಒಬ್ಬೊಬ್ಬರಲ್ಲಿ ಒಂದೊಂದು ಶಕ್ತಿಯನ್ನು ಇಡ್ತಾನೆ. ಹಾಗಾದರೆ ಜ್ವಲತ್ಕರ್ಮ ವನ್ಮಿಹಿ. ಹಾಗಾದರೆ ವಾಲ್ಮೀಕಿ ಋಷಿಯಲ್ಲಿ ಇರುವ ಅನೇಕ ಶಕ್ತಿಗಳಲ್ಲಿ ಒಂದು ಶಕ್ತಿ, ಜ್ವಲಿಸುವ ಶಕ್ತಿಯನ್ನು ನಾವು ಈ ದಿವಸ ಅಗ್ನಿಯಲ್ಲಿ ಕಾಣುತ್ತೇವೆ. ಅಗ್ನಿ ಎಲ್ಲಿದ್ದಾನೆ? ಬಾಯಿ ಎಂಬ ಹೊಂಡದಲ್ಲಿದ್ದಾನೆ. ಬಾಯಿ ಎಂಬ ವಲ್ಮೀಕದಲ್ಲಿ ಅಗ್ನಿ ಎಂಬ ವಾಲ್ಮೀಕಿ ಸೇರಿಕೊಂಡಿದ್ದಾನೆ. ಜ್ವಲತ್ಕರ್ಮ ವನ್ನಿಹಿ. ಸೂರ್ಯಸ್ತು ತಾಪಕಃ. ಸೂರ್ಯನ ಸ್ವಭಾವ ಏನು ಅಂತ ಗೊತ್ತು. ಸೂರ್ಯಸ್ತು ತಾಪಕಃ. ಋಷಿಗಳು ಏನು ಮಾಡ್ತಾರೆ? ತಾವು ಇನ್ನೊಬ್ಬರಿಗೆ ತಾಪ ಕೊಡ್ತಾರೆ. ಋಷಿಗಳಿಗೆ ಯಾರು ಉಪಟಳ ಮಾಡ್ತಾರೋ ಉಪಟಳ ಮಾಡುವವರಿಗೆ ಋಷಿಗಳು ತಾಪ ಕೊಡ್ತಾರೆ. ಆದರೆ ತಾಪ ಕೊಡುವುದೇ ಅವರ ಕೆಲಸ ಅಲ್ಲ. ತಾಪ ಕೊಡುವುದಕ್ಕೋಸ್ಕರನೇ ಅವರು ತಪಸ್ಸು ಮಾಡುವುದಲ್ಲ. ಅವರು ಮಾಡುವುದಕ್ಕೆ ತಪಸ್ಸು ಅಂತ ಯಾಕೆ ಹೆಸರು ಅಂತಂದರೆ ಅನ್ಯಾನ್ ತಾಪಯತೀತಿ ತಪಃ. ಇವರು ಮಾಡುವ ತಪಸ್ಸಿನಿಂದ ಇನ್ನೊಬ್ಬರಿಗೆ ಇರಲಿಕ್ಕಾಗುವುದಿಲ್ಲ. ಆದ್ದರಿಂದ ಅದಕ್ಕೆ ತಪಸ್ಸು. ಹಿರಣ್ಯಕಶಿಪು ತಪಸ್ಸು ಮಾಡಿದ ಅಂತೇವೆ. ಹಿರಣ್ಯಕಶಿಪು ಮಾಡಿದ ತಪಸ್ಸಿನಿಂದ ಏನಾಯಿತು ಅಂತ ಕೇಳ್ತೀರಾ? ದೇವತೆಗಳಿಗೆ ಇರಲಿಕ್ಕಾಗಿಲ್ಲ. ಹಾಗಾದರೆ ತಪಃ ತಾಪಯತಿ, ಇನ್ನೊಬ್ಬರಿಗೆ ತಾಪವನ್ನು ಕೊಡತಕ್ಕದ್ದು. ಆದ್ದರಿಂದ ತಪಸ್ಸು.
ಸೂರ್ಯನ ಕೆಲಸ ಏನು? ಇನ್ನೊಬ್ಬರಿಗೆ ತಾಪವನ್ನು ಕೊಡುವುದು ಸೂರ್ಯನ ಕೆಲಸ. ತಾಪಯತಿ. ಋಷಿಗಳು ಏನ್ ಮಾಡ್ತಾರೆ? ಇನ್ನೊಬ್ಬರನ್ನು ತಾಪಯತಿ. ಆದ್ದರಿಂದ ತಪಸ್ಸು. ಹಾಗಾದ್ರೆ ವಾಲ್ಮೀಕಿ ಋಷಿಗಳಲ್ಲಿ ಇರತಕ್ಕಂಥ ಇನ್ನೊಂದು ಶಕ್ತಿಯನ್ನು ಎಲ್ಲಿ ಕಾಣಬಹುದು? ಸೂರ್ಯನಲ್ಲಿ ಕಾಣಬಹುದು. ಸೂರ್ಯ ಎಲ್ಲಿದ್ದಾನೆ? ಕಣ್ಣೆಂಬ ಹೊಂಡದಲ್ಲಿ ಸೂರ್ಯ ಇದ್ದಾನೆ. ಹಾಗಾದರೆ ಕಣ್ಣೆಂಬ ವಲ್ಮೀಕದಲ್ಲಿ ಸೂರ್ಯನೆಂಬ ಋಷಿ ಸೇರಿಕೊಂಡ, ತಾಪ ಎನ್ನತಕ್ಕಂಥ ಶಕ್ತಿಯನ್ನು ಪಡ್ಕೊಂಡ. ಇನ್ನು ಋಷಿಗಳಲ್ಲಿ ಏನಿರುತ್ತೆ? ಶಾಂತಿ ಶಾಂತಿ ಶಾಂತಿ. ಲೋಕಕ್ಕೆ ಶಾಂತಿ ಆಗಬೇಕು, ಲೋಕಕ್ಕೆ ನೆಮ್ಮದಿ ಸಿಗಬೇಕೆನ್ನತಕ್ಕಂಥ ಉದ್ದೇಶ ಋಷಿಗಳಲ್ಲಿದ್ದರೆ ವಾಸವ ವೃಷ್ಟಿಕರ್ಮ ವಾಸವ ಶಾಂತಿ. ಭಾರೀ ತಾಪದಿಂದ ಲೋಕ ಬೆಂದಾಗ, ಲೋಕವು ಸೂರ್ಯನ ತಾಪದಿಂದ ತಪಿಸ್ತಾ ಇರುವಾಗ ಬಹಳ ತಾಪ ಆಯಿತು ಅಂತಂದರೆ ಮಳೆ ಬಂತು ಅಂತ ಅರ್ಥ. ಹಾಗಾದರೆ ಇಂದ್ರನಲ್ಲಿರುವ ಶಕ್ತಿ ನಮಗೆ ನೆಮ್ಮದಿಯನ್ನು ಕೊಡುವುದು, ನಮಗೆ ತೃಪ್ತಿಯನ್ನು ಕೊಡುವುದು, ಸ್ವಲ್ಪ ನಮಗೆ ಜೀವನದಲ್ಲಿ ತಂಪನ್ನು ಎರೆಯುವುದು ಇಂದ್ರನಲ್ಲಿದ್ದಂಥ ಶಕ್ತಿ. ಅದು ಯಾರಲ್ಲಿದೆ? ಋಷಿಗಳಲ್ಲಿ ಇದೆ. ಹಾಗಾದರೆ ಋಷಿಗಳ ಒಂದು ಶಕ್ತಿ ಇಂದ್ರನಲ್ಲಿ ಬಂತು. ಹೀಗೆ ಒಂದೊಂದು ದೇವತೆಯಲ್ಲಿ ಭಗವಂತ ಒಂದೊಂದು ಶಕ್ತಿಯನ್ನು ಪ್ರಕಟ ಆಗುವಂತೆ ಮಾಡಿದ. ಋಷಿಗಳಲ್ಲಿ ಎಲ್ಲ ಶಕ್ತಿಯೂ ಪ್ರಕಟ ಆಗುವಂತೆ ಮಾಡಿದ. ಯಾಕೆ ಈ ದಿವಸ ನಮಗೆ ದೇವತೆಗಳಿಗೆ ಮಾಧ್ಯಮರಾಗಿ ನಿಂತವರು ಋಷಿಗಳು. ಅದಕ್ಕೋಸ್ಕರ ನಮಗೆ ಯಾರಿಂದ ಬರಬೇಕು? ಋಷಿಗಳಿಂದ ಬರಬೇಕು. ಅದಕ್ಕೋಸ್ಕರ ಋಷಿಗಳಲ್ಲಿ ಎಲ್ಲ ಶಕ್ತಿಯೂ ಪ್ರಕಟ ಆಗುವಂತೆ ಭಗವಂತ ಮಾಡಿದ. ದೇವತೆಗಳಲ್ಲಿ ಮಾತ್ರ ಒಬ್ಬೊಬ್ಬ ದೇವತೆಯಲ್ಲಿ ಒಂದೊಂದು ಶಕ್ತಿ ಪ್ರಕಟ ಆಗುವಂತೆ ಮಾಡಿದ. ಹಾಗಾದರೆ ನಮ್ಮ ಶರೀರದಲ್ಲಿ ಇರತಕ್ಕಂತಹ ಅನೇಕ ದೇವತೆಗಳು ಅನೇಕ ವಾಲ್ಮೀಕಿ ಋಷಿಗಳಂತೆ ಇದ್ದುಕೊಂಡು ನಮ್ಮ ಹೃದಯದಲ್ಲಿ, ನಮ್ಮ ಶರೀರದಲ್ಲಿ ವಾಯುದೇವರೆಂಬ ವ್ಯಾಧ ಭಗವಂತನೆಂಬ ಪಕ್ಷಿಯನ್ನು ತಾನು ಹೊಡೆದಾಗ, ಭಗವಂತ ಯಾರು? ಪುರುಷ. ಅವನ ಜೊತೆಗಿರತಕ್ಕಂಥ ಮತ್ತೊಂದು ಚೇತನ ಯಾವುದು? ಜೀವ. ಜೀವನಿಗೆ ಏನು ಹೆಸರು? ಸ್ತ್ರೀ. ಭಗವಂತ ಪುರುಷ, ಜೀವ ಸ್ತ್ರೀ. ಪುರುಷ ಅಂತಂದರೆ ನಾವು ಲೋಕದಲ್ಲಿ ಗಂಡಸರು ಅಂತ ಇಷ್ಟೇ. ಆದರೆ ತುಳು ಭಾಷೆಯಲ್ಲಿ ಪುರುಷ ಅಂತಂದರೆ ಗಂಡನಿಗೆ ಹೆಸರು, ರಾಮಣಿ ಅಂತಂದರೆ ಹೆಂಡತಿಗೆ ಹೆಸರು. ನಮಗೆ ರಮಣಿ ಅಂತ ಗೊತ್ತು, ತುಳಿನಲ್ಲಿ ರಾಮಣಿ ಅಂತಂದರು. ಗಂಡನನ್ನು ಪತಿ ಅಂತೇವೆ, ಗಂಡನನ್ನು ಪುರುಷ ಅಂತ ಕರೆದರು. ರಾಮಣಿ ಅಂತ ಯಾಕೆ ಹೆಸರು ಹೆಣ್ಮಗಳಿಗೆ? ಹೆಂಡತಿಗೆ ರಾಮಣಿ ಅಂತ ಯಾಕೆ ಹೆಸರು ಬಂತು? ಪತಿಂ ರಮಯತೀತಿ ರಾಮಣಿ, ಪತಿಂ ರಮಯತೀತಿ ರಮಣಿ. ಪತಿಯನ್ನು ಸಂತೋಷಪಡಿಸ್ತಾಳೆ ಅಂತ, ಆದ್ದರಿಂದ ಅವಳಿಗೆ ರಮಣಿ ಅಂತ ಹೆಸರಂತೆ. ಭಗವಂತ ಪತಿ, ಜೀವ ಪತ್ನಿ. ಈ ಜೀವ ಮತ್ತು ಭಗವಂತನೆಂಬ ಪತಿ ಪತ್ನಿಯರು ಶರೀರವೆಂಬ, ಅದೇ ಎರಡು ಪಕ್ಷಿಗಳು, ಶರೀರವೆಂಬ ಕಾಡಿನಲ್ಲಿ ತಂಪಾಡಿಗೆ ತಾವು ಏನೋ ಸಂಭಾಷಣೆಯಲ್ಲಿ ತೊಡಗಿರುವಾಗ ವಾಯುದೇವರೆಂಬ ವ್ಯಾಧ ಭಗವಂತನೆಂಬ ಪಕ್ಷಿಗೆ ತಾನು ಮಾತೆಂಬ ಬಾಣದಿಂದ ಗುರಿ ಹಿಡ್ದ, ಆ ಭಗವಂತನನ್ನು ಹೊಡೆದ. ಈ ಜೀವ ತಾನು ಸ್ತ್ರೀ ಅಂತಂದೆವಲ್ಲ, ಜೀವ ತಾನು ಪತ್ನಿ ಸ್ಥಾನದಲ್ಲಿದ್ದಾನೆ ಅಂತಂದೆವಲ್ಲ. ಯಾಕೆ ಜೀವ ಸ್ತ್ರೀ ಪತ್ನಿ ಸ್ಥಾನದಲ್ಲಿದ್ದಾನೆ? ಸ್ತ್ರೀ ಅಂದರೆ ಏನು? ಯಾರನ್ನು ಸ್ತ್ರೀ ಅಂತ ಕರೆಯುವುದು? ಪ್ರಾಯಶಃ ಪುಟ್ಟ ಪುಟ್ಟ ಹುಡುಗಿಯರನ್ನು ಸ್ತ್ರೀಯರು ಅಂತ ಕರೆಯುವುದಿಲ್ಲ, ಏನೋ ಕುಮಾರಿ ಅಂತ ಕರೀತೇವೆ. ನಮ್ಮಲ್ಲಿ ಚಾಲ್ತಿ ಬಂತು, ಲಗ್ನ ಆಗುವ ತನಕ ಅವಳನ್ನು ಕುಮಾರಿ ಅಂತಲೇ ಕರೆಯುವುದು. ಅವಳು ಸಾಯುವ ತನಕ ಲಗ್ನ ಆಗದಿದ್ದರೂ ಅವಳ ಹೆಸರು ಹೇಳುವಾಗ ಕುಮಾರಿ. ಹಿರಿಯರಂದರು ಇಷ್ಟು ವರ್ಷ ತನಕ ಕುಮಾರಿ, ಇಷ್ಟು ವರ್ಷ ತನಕ ಗೌರಿ, ಇಷ್ಟು ವರ್ಷ ತನಕ ಕನ್ಯಾ ಅಂತೆಲ್ಲ ಅವಧಿ ಕೊಟ್ಟರು. ಅಂತ ನಮ್ಮಲ್ಲಿ ಕುಮಾರಿ ಅಂತ ಒಂದು ಉಳ್ಕೊಂಡಿತು. ಹಾಗಂತ ಇವನಿಗೆ, ಇವ ಲಗ್ನ ಆಗದಿದ್ದರು, ಸಾಯುವ ತನಕ ಲಗ್ನ ಆಗದಿದ್ದರೂ ಕೂಡ ಇವನಿಗೆ ಕುಮಾರ ಅಂತ ಕರೆಯುವುದಿಲ್ಲ, ಇವನನ್ನು ಕುಮಾರ ಅಂತ ಕರೆಯುವುದಿಲ್ಲ. ಅವಳನ್ನು ಲಗ್ನ ಆಗುವ ತನಕ ಕುಮಾರಿ ಅಂತಲೇ ಕರೆಯುವುದು. ಲಗ್ನ ಆಯಿತೋ ಮತ್ತೆ ಸ್ತ್ರೀ ಅಂತ ಕರೀತಾರೆ. ಯಾಕೆ ಲಗ್ನಾದ ನಂತರ ಸ್ತ್ರೀ ಅಂತ ಯಾಕೆ ಬಂತು? ಲಗ್ನ ಆಗುವ ತನಕ ಕುಮಾರಿ ಅಂತ ಯಾಕೆ ಬಂತು? ಸ್ತ್ರೀ ಶಬ್ದದ ಅರ್ಥವನ್ನು ಶಾಸ್ತ್ರಕಾರರು ಕೊಟ್ಟರು. ಯಾವ ವ್ಯಕ್ತಿಯಲ್ಲಿ ಎರಡು ವಸ್ತುಗಳ ಮೇಲನ ಆಗುತ್ತೋ ಆ ಶರೀರವನ್ನು ಸ್ತ್ರೀ ಅಂತ ಕರೆದ್ರು. ಸ್ತ್ಯಾಯತಃ ಒಟ್ಟು ಸೇರ್ತಾವೆ ಎರಡು ವಸ್ತುಗಳು ಯಾವ ಶರೀರದಲ್ಲಿ, ಆ ಶರೀರವನ್ನು ಸ್ತ್ರೀ ಅಂತ ಕರೆದ್ರು. ಲಗ್ನ ಆದಮೇಲೆ ದಾಂಪತ್ಯ ಜೀವನ ಆರಂಭ ಆಗುವಾಗ ಸಂತತಿ ಪಡೆಯುವ ಸಲುವಾಗಿ ಯಾವ ದೇಹದಲ್ಲಿ ಎರಡು ವಸ್ತುಗಳ ಮೇಲನ ಆಗುತ್ತೋ, ಯಾವ ದೇಹದಲ್ಲಿ, ಹೆಣ್ಮಗಳ ದೇಹದಲ್ಲಿ ಎರಡು ವಸ್ತುಗಳ ಮೇಲನ ಆಗುತ್ತೆ ದಾಂಪತ್ಯ ಜೀವನ ಆರಂಭ ಆಗುವಾಗ. ಏನು?
ಪುರುಷ ದೇಹದಲ್ಲಿದ್ದ ಧಾತು ಮತ್ತು ಅವಳ ದೇಹದಲ್ಲಿದ್ದ ರಕ್ತ, ಎರಡು ವಸ್ತುಗಳ ಮೇಲನ ಇವನ ದೇಹದಲ್ಲಿ ಅಲ್ಲ, ಅವಳ ದೇಹದಲ್ಲಿ. ಹಾಗಾದರೆ ಎರಡು ವಸ್ತುಗಳ ಮೇಲನ, ಎರಡು ವಸ್ತುಗಳ ಒಟ್ಟು ಸೇರುವಿಕೆ ಯಾವ ದೇಹದಲ್ಲೋ ಆ ದೇಹಕ್ಕೆ ಸ್ತ್ರೀ ದೇಹ ಅಂತ ಶಾಸ್ತ್ರಕಾರರು ಕೊಟ್ಟ ಹೆಸರು. ಈಗ ಸರಿಯಾಯಿತು. ಅವಳಿಗೆ ಲಗ್ನ ಆಗಿಲ್ಲ ಅಂದರೆ ಹಾಗಾದರೆ ಎರಡು ವಸ್ತುಗಳು ಆ ದೇಹದಲ್ಲಿ ಸೇರುವ ಸಂದರ್ಭ ಇಲ್ಲವಾದ್ದರಿಂದ ಅವಳನ್ನು ಸ್ತ್ರೀ ಅಂತ ಕರೀಲಿಕ್ಕಿಲ್ಲ, ಮತ್ತು ಕುಮಾರಿ ಅಂತಲೇ ಕರೆಯುವುದು. ಲಗ್ನ ಆಯಿತೋ, ಲಗ್ನದ ಉದ್ದೇಶ ಏನು? ವಂಶವನ್ನು ಬೆಳೆಸುವುದೇ ಲಗ್ನದ ಉದ್ದೇಶ. ಮೋಜಿಗೋಸ್ಕರ ಲಗ್ನ ಅಲ್ಲ. ಹಿರಿಯರು ನಮ್ಮಲ್ಲಿ ತನಕ ಪರಂಪರೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕೈಯಲ್ಲಿ ಕೊಟ್ಟ ಪರಂಪರೆಯನ್ನು ಮುಂದುವರಿಸುವುದು ನಮ್ಮ ಕರ್ತವ್ಯ. ಅದಕ್ಕೋಸ್ಕರ ಲಗ್ನ ಆಗಬೇಕು. ಲಗ್ನ ಆಗಿ ಸಂತತಿಯನ್ನು ಪಡೀಬೇಕು. ಹಿರಿಯರು ನಮ್ಮ ಕೈಯಲ್ಲಿ ಕೊಟ್ಟಿರತಕ್ಕಂಥ ನಮ್ಮ ವಂಶದ ಪಾರಂಪರ್ಯವನ್ನು ನಮ್ಮ ಮುಂದಿನವರ ಪೀಳಿಗೆಗೆ ಕೊಡಬೇಕು. ಅದಕ್ಕೋಸ್ಕರ ಲಗ್ನ. ಹಾಗಾದರೆ ದಾಂಪತ್ಯ ಜೀವನ. ಸ್ತ್ರೀ, ಅಲ್ಲಿಂದ ತಾನು ಸ್ತ್ರೀ ಅಂತಾದಳು. ಎರಡು ವಸ್ತುಗಳು ಸೇರ್ತಾವೆ ಯಾವ ಶರೀರದಲ್ಲೋ ಆ ಶರೀರಕ್ಕೆ ಸ್ತ್ರೀ. ಆದರೆ ಪುರುಷ ಶರೀರದಲ್ಲಿ, ಗಂಡಸಿನ ಶರೀರದಲ್ಲಿ ಎರಡು ವಸ್ತುಗಳು ಸೇರುವುದಿಲ್ಲ. ಅವಳ ದೇಹದ ರಕ್ತ ಮತ್ತು ಇವನ ದೇಹದ ಧಾತು ಸೇರುವುದು ಇವನ ದೇಹದಲ್ಲಿ ಅಲ್ಲ, ಅವಳ ದೇಹದಲ್ಲಿ. ಆದ್ದರಿಂದ ಎಲ್ಲಿ ಎರಡು ವಸ್ತುಗಳು ಸೇರ್ತಾವೋ ಅದು ಸ್ತ್ರೀ. ಆದ್ದರಿಂದ ಲಗ್ನ ಆದ ನಂತರ ಸ್ತ್ರೀ ಅಂತ ಬಂತು, ಲಗ್ನ ಆಗುವ ಮೊದಲು ಕುಮಾರಿ ಅಂತ ಬಂತು. ಈಗ ಜೀವ ಮತ್ತು ಈಶ ಇಬ್ಬರಿದ್ದಾರಲ್ಲ ಈ ಶರೀರದಲ್ಲಿ. ಜೀವನನ್ನು ಸ್ತ್ರೀ ಅಂತಂದೆ ಅಲ್ಲ, ಚೆನ್ನಾಗಿದೆ. ಯಾಕೆ ಗೊತ್ತಾ? ಎರಡು ವಸ್ತುಗಳು ಸೇರ್ತಾವೆ ಈ ಜೀವನಲ್ಲಿ. ಏನು ಎರಡು ವಸ್ತುಗಳು? ಈ ಜೀವನಿಗೆ ತಾನು ಯಾರು ಅಂತ ಗೊತ್ತಿಲ್ಲ, ದೇವರು ಏನು ಅಂತ ಗೊತ್ತಿಲ್ಲ, ತನ್ನ ಬಗ್ಗೆನೂ ಗೊತ್ತಿಲ್ಲ, ದೇವರ ಬಗ್ಗೆನೂ ಗೊತ್ತಿಲ್ಲ. ಆದರೂ ಲೋಕದಲ್ಲಿ ಮಾತಾಡ್ತೇವೆ, ನಾನು ಯಾರು ಗೊತ್ತಾ ನಿನಗೆ? ಅದು ಯಾಕೆ ಕೇಳ್ತಾನೆ ಗೊತ್ತಾ? ಇವನಿಗೆ ಗೊತ್ತಿಲ್ಲ, ಆದ್ದರಿಂದ ಅವನ ಹತ್ರ ಕೇಳೋದು, ನಾನು ಯಾರು ಗೊತ್ತಾ ನಿನಗೆ ಅಂತ. ಅದು ಇದರಿಂದ ಕೇಳೋದಲ್ಲ. ಏನು ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದು, ನಾನು ಯಾರು ಗೊತ್ತಾ? ಅದು ಧ್ವನಿಯನ್ನು ಹಾಗಿರುತ್ತೆ, ಆದರೆ ಆಂತರ್ಯ ಏನು ಗೊತ್ತಾ? ನಾನು ಯಾರು ಮಾರ, ನಿನಗೇನಾದರೂ ಗೊತ್ತಾ? ನನಗಂತೂ ಗೊತ್ತಿಲ್ಲ, ನಿನಗೇನಾದರೂ ಗೊತ್ತಾ? ಹಾಗಾದರೆ ನಮ್ಮ ಬಗ್ಗೆನೇ ನಮ್ಗೆ ಗೊತ್ತಿಲ್ಲ. ಇಂತಹ ಪ್ರಸಂಗದಲ್ಲಿ ನಾವು ಇನ್ನೊಬ್ಬರ ಬಗ್ಗೆ ಅಭಿನಂದನಾ ಭಾಷಣ ಮಾಡಲಿಕ್ಕೆ ಬಂದಿರುತ್ತೇವೆ. ಯಾರಿಗೋ ಸನ್ಮಾನಕ್ಕೆ ಅಭಿನಂದನಾ ಭಾಷಣ ಮಾಡಲಿಕ್ಕೆ ಇವರನ್ನು ಕರೆದಿದ್ದಾರೆ. ಇವನಿಗೆ ಇವ ಯಾರು ಅಂತಲೇ ಗೊತ್ತಿಲ್ಲ, ಅವನ ಬಗ್ಗೆ ಅಭಿನಂದನಾ ಭಾಷಣ ಮಾಡಲಿಕ್ಕೆ ಬಂದಿದ್ದಾನೆ. ಅದು ಬಂದದ್ದು ಯಾವಾಗ? ಕೊನೆಯ ದಿವಸ. 8 ದಿವಸ ಉಪನ್ಯಾಸ ನಡೀತಾನೆ ಉಂಟು. 8ನೇ ದಿವಸ ಉಪನ್ಯಾಸ ಮಂಗಳ. ಆ ದಿವಸ ಸ್ವಾಮಿಗಳಿಗೆ ಸನ್ಮಾನ ಆದಮೇಲೆ ಸ್ವಾಮಿಗಳ ಬಗ್ಗೆ 2 ಮಾತು ಹೇಳಬೇಕಲ್ಲ. ಯಾರು ಹೇಳೋದು? ಹೀಗೆ ಸಭೆಯಲ್ಲಿ ನೋಡಿದ್ರು. ಆ ದಿವಸ ಒಬ್ಬ ದೊಡ್ಡವ ಬಂದಿದ್ದ. ಒಂಚೂರು ಸ್ವಾಮಿಗಳ ಬಗ್ಗೆ 4 ಮಾತು ನೀವು ಆಡಬೇಕು ಅಂತ. ಅದೇ ದಿವಸ ಬಂದದ್ದು ಉಪನ್ಯಾಸಕ್ಕೆ. ಎಷ್ಟು ದಿವಸ ಬಂದಿಲ್ಲ. ಅದೇ ದಿವಸ ಬಂದದ್ದು ಎಷ್ಟೊತ್ತಿಗೆ ಅವನ ಹತ್ರ ಮುಂದೆ ಹೇಳಿದರು, ಹೀಗೆ ಬರಬೇಕು, ಸ್ವಾಮಿಗಳ ಬಗ್ಗೆ ಅಭಿನಂದನಾ ಭಾಷಣ ಮಾಡಬೇಕು ಅಂತಂದಾಗ ಅವನಿದ್ದ. ಸ್ವಾಮಿಗಳ ಉಪನ್ಯಾಸ ಎಷ್ಟೊತ್ತಿಗೆ ಮುಗಿಯುತ್ತೆ ಅಂದು 8 ಗಂಟೆಗೆ ಅಂತಂದಿದ್ರು. 7:55 ಬಂದ. ವೇದಿಕೆಗೆ ಬಂದು ಸ್ವಾಮಿಗಳ ಬಗ್ಗೆ ಶುರು ಮಾಡಿದ. ಸ್ವಾಮಿಗಳ ಉಪನ್ಯಾಸ ಅಂದರೆ ಉಪನ್ಯಾಸ ಅಷ್ಟೇ, ಮತ್ತೇನು ಹೇಳಲಿಕ್ಕೆ ಗೊತ್ತಿಲ್ಲ ಅವನಿಗೆ. ಉಪನ್ಯಾಸ ಅಂದರೆ ಉಪನ್ಯಾಸ. ಯಾಕೆ ಕೇಳಿದವನೇ ಅಲ್ಲ, ಅವ ಬಂದೇ ಇಲ್ಲ, 8 ದಿವಸನೂ ಬಂದಿಲ್ಲ. ಹಾಗಿರುವಾಗ ನಾವ್ಯಾರು ಅಂತಲೇ ನಮಗೆ ಗೊತ್ತಿಲ್ಲದಿರುವಾಗ ಇನ್ನೊಬ್ಬರ ಬಗ್ಗೆ ಅಭಿನಂದನಾ ಭಾಷಣ ಮಾಡಿ ಏನು ಬಂತು? ಹಾಗಾದರೆ ಈ ದಿವಸ ನಾನು ಯಾರು ಎನ್ನತಕ್ಕಂಥ ದೊಡ್ಡ ಪ್ರಶ್ನೆ ನಮ್ಮ ಮುಂದೆ ನಿಂತಿದೆ. ಈ ಪ್ರಶ್ನೆಯನ್ನು ಯಾರಲ್ಲಿ ಕೇಳಬೇಕು? ದೇವರಲ್ಲಿ ಕೇಳಬೇಕಂತೆ. ದೇವರಲ್ಲಿ ಕೇಳಿದಾಗ ದೇವರಂತಾನೆ, ನಿನಗೆ ನೀನು ಯಾರು ಅಂತ ಮಾತ್ರ ಹೇಳೋದಿಲ್ಲ, ನಾನು ಯಾರು ಅಂತಲೂ ಹೇಳ್ತೇನೆ ಅಂದ. ವಿವೃಣುತೆ ತನೂಂ ಸ್ವಾಂ. ವಿವೃಣುತೆ ತನೂಂ ಸ್ವಾಂ. ತನೂಂ ವಿವೃಣುತೆ ಸ್ವಾಂ. ತನ್ನ ಅಂದರೆ ಅವನದ್ದು ಮತ್ತು ನಮ್ಮದು. ಆದರೆ ಇಷ್ಟರ ತನಕ ನಮಗೆ ನಾವ್ಯಾರು ಅಂತ ಗೊತ್ತಿಲ್ಲ, ದೇವರಂದರೆ ಏನು ಅಂತ ಗೊತ್ತಿಲ್ಲ. ಆದರೆ ಎರಡು ವಸ್ತುಗಳ ಎರಡು ತಿಳುವಳಿಕೆಯನ್ನು ಇಲ್ಲಿ ಭಗವಂತ ಸೇರಿಸಿದ. ಎರಡು ವಸ್ತುಗಳು ಎಲ್ಲಿ ಸೇರುತ್ತೋ ಅದು ಸ್ತ್ರೀ. ಎರಡು ವಸ್ತುಗಳಲ್ಲಿ ಸೇರಿತು. ಒಂದು ದೇವರ ತಿಳುವಳಿಕೆ, ಮತ್ತೊಂದು ಜೀವನ ತಿಳುವಳಿಕೆ. ಒಂದು ನಮ್ಮ ತಿಳುವಳಿಕೆ, ಮತ್ತೊಂದು ದೇವರ ತಿಳುವಳಿಕೆ. ಎರಡು ತಿಳುವಳಿಕೆ ಇಲ್ಲಿ ಯಾರು ಸೇರಿಸಿದ? ಭಗವಂತ ಸೇರಿಸಿದ. ನೋಡಿ, ಹೆಣ್ಮಗಳ ಶರೀರದಲ್ಲಿ ಎರಡು ವಸ್ತುಗಳು ಸೇರುವಂತೆ ಯಾರು ಮಾಡಿದ? ಪುರುಷ ಮಾಡಿದ. ಅದೇ ರೀತಿಯಲ್ಲಿ ಈ ಶರೀರದಲ್ಲಿ ಎರಡು ವಸ್ತುಗಳು ಸೇರುವಂತೆ, ಎರಡು ರೀತಿಯ ತಿಳುವಳಿಕೆ ಸೇರುವಂತೆ ಯಾರು ಮಾಡಿದ? ಭಗವಂತ ಮಾಡಿದ. ಎರಡು ವಸ್ತುಗಳು ಎಲ್ಲಿ ಸೇರುತ್ತೋ ಅದು ಸ್ತ್ರೀ, ಯಾರು ಸೇರಿಸ್ತಾನೋ ಅವ ಪುರುಷ. ಅದರಿಂದ ಭಗವಂತ ಪುರುಷ, ನಾವು ಸ್ತ್ರೀ. ಆದ್ದರಿಂದ ನಾವೆಲ್ಲ ದೇವರನ್ನು ಏನು ಅಂತ ಉಪಾಸನೆ ಮಾಡುವುದು? ಜಗತ್ಪತಿ ಅಂತ ಉಪಾಸನೆ ಮಾಡುವುದು. ನನ್ನ ಪತಿ ಅಂತ ಉಪಾಸನೆ ಮಾಡುವುದು. ಪತಿ ಅಂತ ಯಾರು ಹೇಳೋದು?
ಪತ್ನಿಯಾದವಳು ಪತಿ ಅಂತ ಹೇಳ್ತಾಳೆ. ನಾವೆಲ್ಲ ಭಗವಂತನನ್ನು ಪತಿ ಅಂತ ಉಪಾಸನೆ ಮಾಡ್ತೇವೆ ಅಂದರೆ ನಾವು ಯಾರಾಗಬೇಕು? ಭಗವಂತನಿಗೆ ಪತ್ನಿಯರಾಗಬೇಕು. ನಾವು ಯಾರಾಗಬೇಕು? ನಾವು ಸ್ತ್ರೀಯಾಗಬೇಕು, ಭಗವಂತ ಪುರುಷನಾಗಬೇಕು. ಹಾಗೆ ಉಪಾಸನೆ ಮಾಡಿದರೆ, ಹಾಗೆ ನಿತ್ಯ ಅನುಸಂಧಾನ ಮಾಡಿದರೆ ಭಗವಂತ ಏನು ಮಾಡ್ತಾನೆ? ಎರಡನ್ನು ನಮ್ಮಲ್ಲಿ ಸೇರಿಸ್ತಾನೆ. ಒಂದು ನಮ್ಮ ತಿಳುವಳಿಕೆ ನಮಗೆ ಕೊಡ್ತಾನೆ. ಈಗ ನಮಗೆ ದೇಹ ಮಾತ್ರ ಮನುಷ್ಯರದ್ದು, ಒಳಗಿರತಕ್ಕಂಥ ಚೇತನ ಯಾರು ಅಂತ ಯಾರಿಗೆ ಗೊತ್ತು? ಪ್ರಾಣಿಯೋ ಪಕ್ಷಿಯೋ? ಕೆಲವು ಸಲ ನಮ್ಮ ವ್ಯವಹಾರ ನೋಡಿದಾಗ ಅದು ನಮಗೇನೆ ತೋರುವುದು ಉಂಟು. ಕೆಲವು ಸಂದರ್ಭದಲ್ಲಿ ನಾನು ಯಾಕೆ ಹೀಗೆ ಮಾಡ್ತೇನೆ ಅಂತ ನಮಗೆ ತೋರಿದರೆ ಬಹಳ ವಿಶೇಷ. ಕೆಲವು ಸಲ ನಮಗೆ ತೋರಿದ್ರು ಇನ್ನೊಬ್ರು ಹೇಳಬೇಕಾಗುತ್ತೆ, ಯಾಕೆ ನಾಯಿಯಂತೆ ಒದರ್ತಿ ಮಾರಾಯ ಅಂತ. ಹಾಗಾದರೆ ಪ್ರಾಯಶಃ ಒಳಗಿಂದ ಚೇತನ ಅಂತದ್ದೋ ಏನೋ ಅಂತ ನೋಡಲಿಕ್ಕೆ ಶುರು ಮಾಡಿದ ನಂತರ ಒಂದೇ ಸಮನೇನು ಅದೇ ಬಹಳಷ್ಟು ಚಾಕ್ರಿ ಮಾಡೋದು, ಕತ್ತೆ ಅಂತ. ಕೆಲವರಿಗೆ ಅಂಥದ್ದೇ ಇರುತ್ತೆ, ಸದಾ ಕಾಲ ಚಾಕ್ರಿ ಮಾಡಿಕೊಂಡೇ ಇರೋಣ ಅಂತ ತೋರುತ್ತೆ. ಒಳಗಿನಿಂದ ಸ್ವರೂಪ ಅಂಥದ್ದಿರುತ್ತೋ ಏನೋ ಯಾರಿಗೆ ಗೊತ್ತು. ಇನ್ನೊಬ್ಬರನ್ನೇ ಕಾದುಕೊಂಡಿರೋಣ ಅಂತ ಕೆಲವರಿಗೆ ತೋರುತ್ತೆ, ಒಳಗಿನಿಂದ ಅಂತಹ ಸ್ವರೂಪನೇ ಉಂಟು ಯಾರಿಗೆ ಗೊತ್ತು. ಹಾಗಾದರೆ ಒಳಗಿನಿಂದ ಯಾರ ಸ್ವರೂಪ ಹೇಗೆ ಉಂಟು ಅಂತ ಗೊತ್ತಿಲ್ಲ, ಹೊರಗಿನಿಂದ ಮಾತ್ರ ನಮಗೆ ನಿಮಗೆ ಈ ದಿವಸ ಮಾನವ ದೇಹ ಉಂಟು. ಹಾಗಾದರೆ ನಾನು ಯಾರು ಎನ್ನತಕ್ಕಂಥ ತಿಳುವಳಿಕೆಯನ್ನು ಭಗವಂತ ಕೊಡ್ತಾನೆ. ಹಾಗೆ ತಾನು ಯಾರು ಎನ್ನುವ ತಿಳುವಳಿಕೆಯನ್ನೂ ಕೊಡ್ತಾನೆ. ತನ್ನ ತಿಳುವಳಿಕೆ, ನನ್ನ ತಿಳುವಳಿಕೆ, ಎರಡು ತಿಳುವಳಿಕೆಯನ್ನು ಭಗವಂತ ಇಲ್ಲಿ ಮೇಲನ ಮಾಡ್ತಾನೆ. ಎರಡು ತಿಳುವಳಿಕೆಯನ್ನು ಇಲ್ಲಿ ಸೇರಿಸ್ತಾನೆ. ಯಾರು ಎರಡು ವಸ್ತುಗಳನ್ನು ಸೇರಿಸ್ತಾನೋ ಅವ ಪುರುಷ, ಎಲ್ಲಿ ಸೇರಿಸ್ತಾನೋ ಅದು ಸ್ತ್ರೀ. ಆ ದೃಷ್ಟಿಯಲ್ಲಿ ನಾವೆಲ್ಲ ಸ್ತ್ರೀಯರು ಕೂಡ ಸ್ತ್ರೀಯರೇ, ಪುರುಷರು ಕೂಡ ಸ್ತ್ರೀಯರೇ. ನಾವೆಲ್ಲ ಭಗವಂತನ ಮುಂದೆ. ಭಗವಂತ ನಮಗೆ ಪತಿ, ಭಗವಂತ ನಮಗೆ ಪುರುಷ. ಆ ರೀತಿಯಲ್ಲಿ ವಾಯುದೇವರು ಯಾರನ್ನು ಹೊಡೆದ್ರು? ಭಗವಂತರನ್ನು ಹೊಡೆದ್ರು. ಇಂತಹ ವಾಯುದೇವರು ಮಾತ್ರ ದೇವರನ್ನು ಹೊಡೆಯಲಿಕ್ಕೆ ಸಮರ್ಥ. ಆದ್ದರಿಂದ ದೇವರು ಮಣಿದ. ಯಾಕೆ? ನಾವು ನಿನ್ನೆ ನೋಡಿದ್ದೇವೆ, ವಾಯುದೇವರಿಗೆ ಅಮೂರ್ತ ಅಂತ ಹೆಸರು, ಮತ್ತೆಲ್ಲರಿಗೂ ಮೂರ್ತ ಅಂತ ಹೆಸರಂತೆ. ಮತ್ತೊಂದು ಕ್ರಮ ಉಂಟು, ಮೂರ್ತಗಳು ಅಂತಂದರೆ ಕಣ್ಣಿಗೆ ಕಾಣಿಸುವ ವಸ್ತುಗಳಿಗೆ ಮೂರ್ತ ವಸ್ತುಗಳು ಅಂತಲೂ, ಕಣ್ಣಿಗೆ ಕಾಣಿಸದೇ ಇರುವ ವಸ್ತುಗಳಿಗೆ ಅಮೂರ್ತ ವಸ್ತುಗಳು ಅಂತಲೂ ಅದೊಂದು ಕ್ರಮ ಉಂಟು. ಆದರೆ ಅದು ಯಾರ್ದೋ ಒಬ್ಬರದ್ದು ಕ್ರಮ. ಆದರೆ ಶಾಸ್ತ್ರಕಾರರ ಕ್ರಮ ಹಾಗಲ್ಲ. ಕಣ್ಣಿಗೆ ಕಾಣಲಿ ಬಿಡ್ಲಿ. ಅಮೂರ್ತ ಅಂತಂದರೆ ಲಕ್ಷ್ಮಿ, ವಾಯು, ಭಾರತಿ. ಲಕ್ಷ್ಮಿ, ವಾಯು, ಬ್ರಹ್ಮ, ಭಾರತಿ, ಸರಸ್ವತಿ ಇವರು ಅಮೂರ್ತರು. ಮತ್ತೆ ಎಲ್ಲ ಗರುಡ, ಶೇಷ, ರುದ್ರ ಇವರನ್ನೆಲ್ಲ ಆರಂಭಿಸಿಕೊಂಡು ಮೂರ್ತರು. ಯಾಕೆ ಇವರಿಗೆ ಮೂರ್ತ ಅಂತ ಹೆಸರು? ಮೂರಂ ಪಾಪಂ ಸಮುದ್ದಿಷ್ಟಂ ತದ್ವಾನ್ ಮೂರ್ತ ಉದಾಹೃತಃ. ಮೂರ್ತ, ಮೂರ ಅಂದರೆ ಪಾಪ, ಮೂರ ಅಂದರೆ ಕಶ್ಮಲ. ಯಾರು ಕಶ್ಮಲದಿಂದ ವ್ಯಾಪಿಸಿದ್ದಾನೋ ಅವನು ಮೂರ್ತ. ಮೂರ ಅಂದರೆ ಪಾಪವಾ? ಹೌದು. ಯಾಕೆ? ನೀವು ಸ್ವಾಮಿಗಳು ಸುಳ್ಳು ಹೇಳುವುದಿಲ್ಲಲ್ಲ, ಆದ್ದರಿಂದ ಅಷ್ಟೇ. ಸ್ವಾಮಿಗಳು ನೀವು ಹೇಳ್ತೀರಿ, ನಮಗೆ ಲೋಕದಲ್ಲಿ ಚಾಲ್ತಿ ಉಂಟಾ? ತುಳುವಿನಲ್ಲಿ ಭಾರಿ ಉಂಟು. ಇಲ್ಲಿ ತುಳಿನವರಿದ್ದಾರೋ ಇಲ್ವೋ ಗೊತ್ತಿಲ್ಲ. ಬ್ರಾಹ್ಮಣ ತುಳು ಅಲ್ಲ, ಅದರ ತತ್ರಾಪಿ ಶೂದ್ರ ತುಳುವಿನಲ್ಲಿ ಇದ್ದರೆ ಅವರಿಗೆ ಪಕ್ಕ ಅರ್ಥ ಆಗುತ್ತೆ. ನಾನು ಭಾರಿ ಮೂರಿ ಬರೊಂದುಂಡು ಅಂತ. ಮೂರಿ ಅಂದರೆ ವಾಸನೆ. ಇನ್ನೂ ಬೇಕಾ? ಕನ್ನಡದವರಿದ್ದೀರಾ? ನಿಮಗೂ ಬೇಕಾ ಮೋರಿ? ಈಗ ಅರ್ಥ ಆಯಿತು. ಅದಲ್ಲಿಂದಲೇ ಬಂದದ್ದು, ಅದಕ್ಕೆ ಮೋರಿ ಅಂತ ಹೆಸರು ಬಂದದ್ದು ಶಾಸ್ತ್ರದಿಂದ. ಏನು ಮೋರಿ ಸರಿಯೇ ಇಲ್ಲ. ಗಟಾರ, ಮೋರಿ ಎಲ್ಲ ಒಂದೇ. ಆದರೆ ಕಲುಷಿತವಾದ ನೀರು ಹೋಗುವ ಜಾಗಗಳಿಗೆ ಮೋರಿ ಅಂತ ಹೆಸರು. ಆದರೆ ಕಲುಷಿತ, ಕಶ್ಮಲ, ಮೋರಿ, ಮೂರ, ಮೂರ್ತ, ಕಶ್ಮಲ ಉಳ್ಳ ಮೂರ್ತೇದಾರರು. ಯಾಕೆ ಬಂತು ಆ ಹೆಸರು? ಪ್ರಾಯಶಃ ಈಗ ಆ ವೃತ್ತಿಯವರು ಬಹಳ ಕಮ್ಮಿ ಕಾಣುತ್ತೆ. ಹಿಂದೆ ಅಂತಹ ವೃತ್ತಿಯವರು ಇದ್ದರು, ಮೂರ್ತೇದಾರರು. ಏನದು ಮೂರ್ತೇದಾರರು? ಭಾರಿ ನಮ್ಮ ಕರ್ನಾಟಕದಲ್ಲಿ ಗಲಾಟೆ. ಅದು ಮೂರ್ತದಿಂದಾಗಿ ಆಗುವುದೇ ಗಲಾಟೆ. ಮತ್ತು ಮೂರ್ತೇದಾರರು ಅಂತ ಯಾಕೆ ಬಂತದ್ದು ಮೂರ್ತೇದಾರರು ಅಂತ ಅವರಿಗೆ ಹೆಸರು? ಆ ವೃತ್ತಿ ಅಂತಹದ್ದು. ನಿನ್ನೆ ಅಂದೇ ಅಲ್ವ, ಆಚೆ ಮನೆಯೂ ಅಲ್ಲ ಈಚೆ ಅಂಗಡಿಯೂ ಅಲ್ಲ ಅಂತ. ನಮ್ಮನ್ನು ಮಧ್ಯದಲ್ಲಿ ಇಡತಕ್ಕಂಥದ್ದು ಯಾವುದೋ ಅದನ್ನು ತಯಾರು ಮಾಡುವವರಿಗೆ ಹಿಂದೆ ಎಲ್ಲ ಮೂರ್ತೇದಾರರು ಅಂತ ಕರೀತಾ ಇದ್ರು. ಅದು ಯಾಕೆ ಹಾಗೆ ಬಂತು? ಮೂರ್ತದಾರರು ಅಂತ ಯಾಕೆ ಹೆಸರು ಬಂತು? ಹೌದು, ಅದನ್ನು ಹಾಕೊಂಡವರ ಬಳಿ ಹತ್ರ ಮಾತಾಡಿ ನೋಡಿ. ನೀವು ಮುಗಿಗೆ ಕೈ ಹಿಡಿದು ಮಾತಾಡಬೇಕು. ಹಾಗಾದ್ರೆ ಹೇಳ್ತಾ ಮೂರಿ, ಮೋರ, ಮೂರ, ಮೂರ್ತ ಎಲ್ಲ ಸರಿ ಬಂತು.
ಹಾಗಾದರೆ ಮೂಲ ಎಲ್ಲಿ? ಅಯ್ಯೋ ಗ್ರಹಚಾರ, ಈ ಮೂರಿಗೆ ಮೂಲ ಎಲ್ಲಿ? ಶಾಸ್ತ್ರ ನಮ್ಗೆ ಮಾತ್ರ ಗೊತ್ತಿಲ್ಲತ್ತೆ. ಎಷ್ಟೋ ಸಂದರ್ಭದಲ್ಲಿ ನಮ್ಮ ನಿಮ್ಮ ಬಾಯಿಯಿಂದ ನಮಗೆ ಗೊತ್ತಿಲ್ಲದೇನೆ ಸಂಸ್ಕೃತ ಶಬ್ದಗಳು ಬರುತ್ತೆ, ತನ್ನಿಂದಾನೇ ಬರುತ್ತೆ. ಹೇಳಿದ್ಮೇಲೆ ಈಗ ನೀವು ಮನೆ ಹೋಗುವಾಗ ಮೋರಿ ಸರಿ ಇಲ್ಲ ಅಂದರೆ ಸಂಸ್ಕೃತ ಮಾತಾಡಿದ್ದೇನೆ ನಾನು ಅಂತ ಗ್ರಹಚಾರ ವಾಸನೆ ಹೊಡಿತಾ ಇರುತ್ತೆ. ಸಂಸ್ಕೃತ ಮಾತಾಡಿದ್ದೇನೆ ಮೋರಿ ಮೂರ್ತ. ಹಾಗಾದರೆ ಮೂರ್ತ, ಮೂರ, ಮೋರಿ, ಮೂರ್ತೆ ಏನರ್ಥ? ಕಶ್ಮಲ, ಕಲುಷಿತ, ಹಾಳು ಅಂತ ಅರ್ಥ ತಾನೆ. ಆದರೆ ಮೂರ್ತ ಅಂದರೆ ಕಶ್ಮಲದಿಂದ ವ್ಯಾಪ್ತರಾದವರು ಮೂರ್ತರು. ಏನು ಕಶ್ಮಲ? ಮೈಯಲ್ಲಿ ಒಂದಷ್ಟು ಕೊಳೆ. ಇದನ್ನು ಕಶ್ಮಲ ಅಂತ ಹೇಳಲೇ ಇಲ್ಲ ಶಾಸ್ತ್ರಕಾರರು. ಶಾಸ್ತ್ರಕಾರರ ದೃಷ್ಟಿಯಲ್ಲಿ ಯಾವುದು ಕಶ್ಮಲವೋ ಅದು ನಮಗೆ ಒಳ್ಳೆಯದಾಗಿದೆ. ನಮ್ಮ ದೃಷ್ಟಿಯಲ್ಲಿ ಯಾವುದು ಕಶ್ಮಲವೋ ಅದು ಶಾಸ್ತ್ರಕಾರರ ದೃಷ್ಟಿಯಲ್ಲಿ ಒಳ್ಳೆಯದು. ಹೇಗೆ ಅಂದರೆ, ನಮಗೆ ಯಾವುದು ಹಗಲೋ ಶಾಸ್ತ್ರಕಾರರಿಗೆ ಅದು ರಾತ್ರಿ, ನಮಗೆ ಯಾವುದು ರಾತ್ರಿಯೋ ಶಾಸ್ತ್ರಕಾರರಿಗೆ ಅದು ಹಗಲು. ಯಾ ನಿಶಾ ಸರ್ವಭೂತಾನಾಂ ಯಸ್ಯಾಂ ಜಾಗರ್ತಿ ಸಂಯಮಿ. ನಮಗೆ ಯಾವುದು ಹಗಲು? ನಾಟಕ, ದೂರದರ್ಶನ, ಆಟ, ಇದೆಲ್ಲ. ಆಟ ಆದರೂ ಅಡ್ಡಿಲ್ಲ, ಆಟ, ದೂರದರ್ಶನ ಏನು ನಮಗೆ ಹಗಲು. ಏನು ಹಗಲು ಅಂತಂದರೆ ನಿದ್ದೆ ಬಿಟ್ಟು ಇರತಕ್ಕಂಥ ಕಾಲಕ್ಕೆ ಹಗಲು ಅಂತ ಹೆಸರು. ದೂರದರ್ಶನ ಎದುರಲ್ಲಿ ಕೂತೆವು ಅಂತಂದರೆ ಯಾವ ನಿದ್ದೆಯೂ ಸುಳಿಯುವುದಿಲ್ಲ. ಆದ್ದರಿಂದ ನಮಗೆ ಯಾವುದು ಹಗಲು? ದೂರದರ್ಶನದ ಪೆಟ್ಟಿಗೆ ನಮಗೆ ಹಗಲು. ಆದರೆ ಋಷಿಗಳಿಗೆ ಅದು ರಾತ್ರಿ. ಅದರ ಮುಂದೆ ಕೂತರು ಅಂತಂದರೆ ನಿದ್ದೆ ಬರುತ್ತೆ ಅವರಿಗೆ. ವಿದ್ಯಾಮಾನ್ಯರಿದ್ದರು. ಎಷ್ಟೊತ್ತಿಗೆ ಬೇಕಾದರೂ ನೀವು ಶಾಸ್ತ್ರದ ಬಗ್ಗೆ ಹಿಡ್ಕೊಂಡು ಹೋಗಿ ಅವರ ಬಳಿಯಲ್ಲಿ. ತುಂಬ ಜನ ನೋಡಿದ್ದೀರಲ್ಲ ವಿದ್ಯಾಮಾನ್ಯ ತೀರ್ಥರನ್ನು. ಎಷ್ಟೊತ್ತಿಗೆ ಬೇಕಾದರೂ ಹೋಗಿ ಅವರ ಬಳಿಗೆ ಪುಸ್ತಕ. ರಾತ್ರಿ 12 ಗಂಟೆಗೆ ಬೇಕಾದರೂ ಹೋಗಿ, ಸ್ವಾಮಿ ಏನೋ ಒಂದು ದೇವರ ಬಗ್ಗೆ ಒಂಚೂರು ಈ ಪುಸ್ತಕದಲ್ಲಿ ಸಂಶಯ ಬಂದಿದೆ, ಅರ್ಥ ಆಗ್ತಾ ಇಲ್ಲ ಹೇಳಿ. ತಕ್ಷಣ ಹೇಳಲಿಕ್ಕೆ ಶುರು ಮಾಡಿ. ಒಂದು ನಾಟಕ ಆಗ್ತಾ ಇದ್ದರೆ ಕೊಂಡೋಗಿ ಕೂತ್ಕೊಳ್ಳಿಸಿ ಸ್ವಾಮಿ ಈಗ ಬರ್ತೇನೆ ಅಂತಂದಾಗ, ಬೇಡ ಬೆಳಿಗ್ಗೆನೇ ಬಾ ಸಾಕು. ಅವರು ನಿದ್ದೆ ಮಾಡಲಿಕ್ಕೆ ಶುರುವಾಯಿತು. ಇಲ್ಲಿ ನೀನು ಮಧ್ಯದಲ್ಲಿ ಬಂದು ನನ್ನ ಎಬ್ಬಿಸುವುದು ಬೇಡ, ನಾನಿಲ್ಲಿ ನಿದ್ದೆ ಮಾಡಿಕೊಂಡು ಆರಾಮವಾಗಿ ನಿದ್ದೆ ಮಾಡಿಕೊಂಡಿರ್ತೇನೆ. ಯಾ ನಿಶಾ ಸರ್ವಭೂತಾನ. ನಮಗೆ ನಾಟಕ ಹಗಲು, ಅವರಿಗೆ ನಾಟಕ ರಾತ್ರಿ. ನಮಗೆ ದೂರದರ್ಶನ ಹಗಲು, ಅವರಿಗೆ ದೂರದರ್ಶನ ರಾತ್ರಿ. ಯಾ ನಿಶಾ ಸರ್ವಭೂತಾನ. ಕೆಲವರಿಗೆ ದೂರದರ್ಶನ ಹಗಲು, ಉಪನ್ಯಾಸ ರಾತ್ರಿ. ಅವ್ರಿಗೆ ಎಲ್ಲಿ ನಿದ್ದೆ ಬರುವುದಿಲ್ಲ, ಇಲ್ಲಿ ಬರುವಷ್ಟು. ಧೃತರಾಷ್ಟ್ರ ಅಂದಿದ್ದ ಅಂತೆ ಅಲ್ವೋ ವಿದುರನ ಹತ್ರ. ವಿದುರ ಏನು ನಿದ್ದೆ ಬರೋದಿಲ್ಲ ಮಾರಾಯ ಅಂತ. ಅದಕ್ಕೆ ವಿದುರ ಕೇಳಿದ, ನಾನೇನು ಮಾಡಲಿ ನಿನಗೆ ನಿದ್ದೆ ಬಾರದಿದ್ರೆ? ನಾನೇನು ನಿದ್ದೆ ಮಾಡಿ ಕೊಡ್ಲಿಕ್ಕೆ ಬರುತ್ತಾ? ನಾನು ಸ್ವಲ್ಪ ನಿದ್ದೆ ಮಾಡಿ ಕೊತ್ತೆಕೋ ನಿದ್ದೆ ಅಂತ ಕೊಡ್ಲಿಕ್ಕೆ ಬರುತ್ತಾ? ಇಲ್ಲ. ಮತ್ತು ನಾನೇನು ಮಾಡಲಿ? ಅಲ್ಲ, ಏನಾದರೂ ಒಂಚೂರು ವೇದಾಂತದ ಮಾತು ಹೇಳಯ್ಯ. ಅಯ್ಯೋ ಗ್ರಹಚಾರನೇ, ಏನು ನಿದ್ದೆ ಬಾರದಿದ್ರೆ ನಿದ್ದೆ ಬರಿಸಲಿಕ್ಕೆ ವೇದಾಂತದ ಮಾತು ಇರುವುದಾ? ಅದು ನಮ್ಗೆ ಗೊತ್ತಾ. ಅದರಿಂದ ಬಹಳ ನಾವು ತುಂಬ ಜನ ಬಂದಿರ್ತೇವೆ, ಉಪನ್ಯಾಸ ಆಗೋಲ್ಲಿ ಹೋಗಿರ್ತೇವೆ. ಉಪನ್ಯಾಸ ನಡೀತೆ, ಹೋಗಿ ಸ್ವಲ್ಪ ನಿದ್ದೆ ಬರುತ್ತೆ ಚೆನ್ನಾಗಿ. ಮನೇಲಿ ನಿದ್ದೆ ಬರೋದಿಲ್ಲ ನಮಗೆ. ಯಾ ನಿಶಾ ಸರ್ವಭೂತಾನಾಂ ಯಸ್ಯಾಂ ಜಾಗರ್ತಿ ಸಂಯಮಿ. ಹಾಗಾದರೆ ಮೂರ್ತ, ಕಶ್ಮಲ. ಏನು ಕಶ್ಮಲ? ನಮ್ಮ ನಿಮ್ಮ ದೇಹದಲ್ಲಿ ಹೊರಗಿನಿಂದ ಆದ ಕೊಳೆ. ಇದು ಕಶ್ಮಲ ಅಲ್ಲ ಋಷಿಗಳ ದೃಷ್ಟಿಯಲ್ಲಿ. ಅವರ ಮೈ ಮೇಲೆ ಕೊಳೆನೇ ಇರುವುದು. ಯಾವುದನ್ನು ನಾವು ಈ ದಿವಸ ಕೊಳೆ ಅಂತ ಕರೀತೇವೋ, ದೇಹಕ್ಕೆ ಹೊರಗಿನ ಮಣ್ಣಾದರೆ ಏನು ಕೊಳೆ ಅಂತ ಕರೀತೇವೋ, ಋಷಿಗಳಿಗೆ ಅದು ಕೊಳೆಯೇ ಅಲ್ಲ. ಯಾಕೆ? ಅವರ ಮಣ್ಣಲ್ಲೇ ಬಿದ್ದು. ಇದೇ ಮಣ್ಣಂತೆ ಪುನಃ ಇದಕ್ಕೆ ಮಣ್ಣಾದರೆ ಅದು ಕೊಳೆ ಆಗುತ್ತಾ? ಮಣ್ಣಾದದ್ರಿಂದ ಕೊಳೆ ಅಂತ ಕಿತ್ತು ಬಿಸಾಡುವುದಾದ್ರೆ ಮೊದಲು ಈ ಶರೀರವನ್ನು ಕಿತ್ತು ಬಿಸಾಡಬೇಕು. ಇದು ಮಣ್ಣು, ಇದು ಮಣ್ಣು ಅಂತಲ್ವೋ, ಇದು ವಾಸನೆ ಬರಬಾರದು ಅಂತಲ್ವೋ. ಇದರ ಮೇಲೆ ನಾವೇನೋ ಮತ್ತೊಂದು ಹಚ್ಚೋದು, ಮತ್ತೊಂದು ಹಚ್ಚಿ ಸ್ವಲ್ಪ ಬಿಸಿಲಿಗೆ ಓಡುವುದು. ಫಲಿತಾಂಶ ಏನು? ದೇಹದ ವಾಸನೆ ಕೂಡಿಸು ಹಚ್ಚಿದ್ರ ವಾಸನೆ ಸೇರಿ 2 ಪಟ್ಟು ವಾಸನೆ. ಮೊದಲಾದರೆ ದೇಹದ ವಾಸನೆ ಇರುವಾಗ ಪಕ್ಕದವನಿಗೆ ಮಾತ್ರ ಕೂಡ್ಲಿಕ್ಕಾಗಿಲ್ಲ. ಈಗ ಹಾಗಲ್ಲ, ನಮಗೇನೆ ಕೂಡ್ಲಿಕ್ಕೆ ಆಗುವುದಿಲ್ಲ, ಅಷ್ಟು ವಾಸನೆ. ಆದರೆ ಏನಿದು? ಇದು ಪಾರ್ಥಿವ ಶರೀರ. ಹಾಗಾದರೆ ಋಷಿಗಳ ದೃಷ್ಟಿಯಲ್ಲಿ ಕೊಳೆ ಕಶ್ಮಲ ಅಂತಂದರೆ ಮಣ್ಣಾಗುವುದು ಕಶ್ಮಲ ಅಲ್ಲ. ಭಗವಂತನ ಬಗ್ಗೆ ಅಜ್ಞಾನ, ವಿಪರೀತ ಜ್ಞಾನವೇ ಋಷಿಗಳ ದೃಷ್ಟಿಯಲ್ಲಿ ಕಶ್ಮಲ. ಇದು ಕಲುಷಿತ ವ್ಯಕ್ತಿ. ಕಲಿಯಂತೂ ಯಾವಾಗಲೂ ಕಲುಷಿತನೇ. ಆದ್ದರಿಂದ ಕಲಿ ಸದಾಕಾಲ ಮೂರ್ತ. ದೇವತೆಗಳು ಒಮ್ಮೊಮ್ಮೆ ಮೂರ್ತರು, ಒಮ್ಮೊಮ್ಮೆ ಭಗವಂತನ ಬಗ್ಗೆ ಅಜ್ಞಾನವುಳ್ಳವರಾಗುತ್ತಾರೆ, ವಿಪರೀತ ಜ್ಞಾನವುಳ್ಳವರಾಗ್ತಾರೆ. ನೋಡೋಣ, ವಾಯುದೇವರಿಗೆ ಯಾವುದೇ ಸಂದರ್ಭದಲ್ಲಿ ಆದರೂ ಅಜ್ಞಾನ ಬಂದದ್ದು ನೋಡೋಣ, ವಿಪರೀತ ಜ್ಞಾನ ಬಂದದ್ದು ನೋಡೋಣ? ಇಲ್ಲ. ಆದ್ದರಿಂದ ಲಕ್ಷ್ಮಿ, ಭಾರತಿ, ವಾಯುದೇವರು ಇವರು 3 ಅಮೂರ್ತರು. ಬಾಕಿ ಎಲ್ಲರೂ ಕೂಡ ಮೂರ್ತರು. ಈ ಋಷಿಗಳು ಅಂತಾರೆ, ವಾಲ್ಮೀಕಿ ಋಷಿಗಳು ಅಂತಾರೆ, ನಮ್ಮ ದೇಹದಲ್ಲಿ ಇಂದ್ರಿಯಗಳಲ್ಲಿ ಕೂತಿರುವ ದೇವತೆಗಳೆಂಬ ವಾಲ್ಮೀಕಿ ಋಷಿಗಳು ವಾಯುದೇವರೆಂಬ ವ್ಯಾಧನನ್ನು ಕುರಿತಂತ ಇದ್ದಾರೆ. ಹೇ ಮಾನಿ ಶಾದನೆ,
ಅಭಿಮಾನ ಉಳ್ಳವನಾಗಿ ಭಗವಂತನ ತೊಡೆಯಲ್ಲಿ ಕೂತಿರುವ ವಾಯುದೇವನೇ, ಮುಖ್ಯ ಪ್ರಾಣನೇ, ತ್ವಂ ಪ್ರತಿಷ್ಠಾಂ ಅಗಮಃ ಶಾಶ್ವತೀ ಸಮಾಹ, ನೀನು ಪ್ರಳಯ ಪರ್ಯಂತ ನೀನು ಪ್ರತಿಮೆಯಾಗಿ ಇರು. ಪ್ರತಿಷ್ಠಾಂ ತ್ವಂ ಅಗಮಃ, ಪ್ರತಿಮೆಯಾಗಿ ಇರು. ಯಾರಿಗೆ? ಜೀವರುಗಳಿಗೆ. ಯಾಕೆ? ಉಪಾಸನೆಗೆ. ಯಾರದ್ದು? ದೇವರದ್ದು. ದೇವರ ಉಪಾಸನೆಗೆ ನೀನು ಪ್ರತಿಮೆಯಾಗಿ ಇರು. ನಿನ್ನ ಮಾಧ್ಯಮದಲ್ಲಿ ಜನರು ಭಗವಂತನ ಉಪಾಸನೆ ಮಾಡಲಿ. ಶಾಶ್ವತೀ ಸಮಾಹ ತ್ವಂ ಪ್ರತಿಷ್ಠಾ, ನೀನು ಪ್ರತಿಮೆಯಾಗು. ಪ್ರತಿಮೆ ಅಂದರೆ ಏನು? ಪ್ರತಿಷ್ಠೆ ಅಂದರೆ ಏನು? ಎಲ್ಲ ಒಂದೇ. ಪ್ರತಿಷ್ಠೆ ಏನೋ ಜಾತಕ ತೋರಿಸಿದೆವು, ಕೂಡಿಸು, ಗುಣಿಸು, ಕೂಡಿಸು, ಕಳಿ, ಬಾಗಿಸು, ಇಷ್ಟು ಆಯಿತು. ಇಷ್ಟು ಆದಮೇಲೆ ಕೊನೆಗೆ ಒಂದು ಫಲಿತಾಂಶ ಕೊಟ್ಟರು. ಏನೋ ಒಂದು ಹಿಂದಿನವರು ನಿಮ್ಮ ಬಗ್ಗೆ ಏನೋ ದೇವಸ್ಥಾನದ್ದು ಏನೋ ಮಾಡಿದ್ದುಂಟು, ಮಾಡ್ತೇನೆ ಅಂತ ಹೇಳಿದ್ದುಂಟು, ಅದು ಮಾಡಲಿಕ್ಕಾಗಿಲ್ಲ, ಆದ್ದರಿಂದ ಅದರ ಬಗ್ಗೆ ಏನೋ ಸ್ವಲ್ಪ ಕಾಟ ತೋರ್ತಾ ಉಂಟು, ನೀನೊಂದು ದೇವರನ್ನು ಪ್ರತಿಷ್ಠೆ ಮಾಡು, ಆವಾಗ ಎಲ್ಲ ಸರಿಯಾಗುತ್ತೆ. ಹಾಗಾದರೆ ನಿನಗೆ ಬಂದ ಉಪಟಳಕ್ಕೆ ಪ್ರತಿಯಾಗಿ ದೇವರು ತಿಷ್ಠತಿ ಇತಿ ಪ್ರತಿಷ್ಠಾ. ನಮಗೆ ಪ್ರತಿಯಾಗಿ, ನಮಗೆ ಉಪಟಳಕ್ಕೆ ಪ್ರತಿಯಾಗಿ ತಿಷ್ಠತಿ. ಯಾರು? ದೇವರು. ತಿಷ್ಠತಿ ಇತಿ ಪ್ರತಿಷ್ಠಾ, ದೇವರ ಪ್ರತಿಷ್ಠೆ ಅಂದರೆ ಹಾಗರ್ಥ. ನಮಗೆ ಯಾರ್ದು ಏನೋ ಉಪಟಳ, ಆ ಉಪಟಳ ಪರಿಹಾರಕ್ಕೆ ಏನು ಮಾಡಬೇಕು? ಏನಾದರೂ ಒಂದು ದೇವರನ್ನು ಪ್ರತಿಷ್ಠೆ ಮಾಡು. ಉಪಟಳ ಪರಿಹಾರಕ್ಕೆ ಏನು ಮಾಡಬೇಕು? ಏನಾದರೂ ಒಂದು ಸಂಧಿ ಶಾಂತಿ ಮಾಡಿಸು. ಉಪಟಳ ಪರಿಹಾರಕ್ಕೆ ಏನು ಮಾಡಬೇಕು? ಒಂದು ಪವಮಾನ ಹೋಮ ಮಾಡಿಸು, ಧನ್ವಂತರ ಹೋಮ ಮಾಡಿಸು. ಏನರ್ಥ? ಎಲ್ಲ ಧನ್ವಂತರಿಯೋ, ಪವಮಾನನೋ, ನವಗ್ರಹರೋ ಇವರನ್ನೆಲ್ಲ ನಮ್ಮ ಮುಂದೆ ತಂದುಕೊಳ್ಳುವುದು ಪ್ರತಿಷ್ಠೆ. ಹಾಗಾದ್ರೆ ನೀನು ದೇವತೆಗಳಂತ ಇದ್ದಾರೆ, ನಾವಲ್ಲ. ನೀನು ಯಾಕೆ? ನೀನು ಅಮೂರ್ತ, ನೀನು ಶುಚಿಯಾಗಿದ್ದಿ, ನೀನು ಶುದ್ಧನಾಗಿದ್ದೆ. ಆದ್ದರಿಂದ ನೀನು ಭಗವಂತನ ಪ್ರತಿಮೆಯಾಗಿ ಇರು. ನಾವೆಲ್ಲ ನಿನ್ನಲ್ಲಿ ದೇವರನ್ನು ಕಾಣುತ್ತೇವೆ. ಎದುರಾಗಿ ಇರು ದೇವರಿಗೆ. ಕರವ ಮುಗಿದನು ಮುಖ್ಯ ಪ್ರಾಣ ಹರಿಗೆ ತಾಯಿದುರಾಗಿ. ದಾಸರೊಂದು ಹಾಡಲ್ಲಿ ಹೇಳಿದ್ದುಂಟು, ಯಾವಾಗ ನೋಡಿದ್ರು ಮುಖ್ಯ ಪ್ರಾಣ ಹೀಗೆ. ಯಾಕೆ? ದೇವರು ಎದುರಲ್ಲಿದ್ದಾನೆ. ಆದ್ದರಿಂದ ಹೀಗೆ ಕೈ ಬಿಟ್ಟು ಗೊತ್ತೇ ಇಲ್ಲ, ಹೇಗೆ ನಮಗೆ ಕೈ ಮುಗಿದು ಗೊತ್ತೇ ಇಲ್ಲ. ಕೈ ಮುಗಿಯೋದು ಯಾವಾಗ? ದೇವರೆದುರಿಗೆ ಕಂಡಾಗ. ಆದ್ದರಿಂದ ನೋಡಿ, ಪ್ರದಕ್ಷಿಣೆ ಬರ್ತೇವಲ್ಲ, ಈಗ ಇನ್ನು ಪ್ರದಕ್ಷಿಣೆ ಬರುವಾಗ ಒಬ್ಬರು ಮತ್ತೊಬ್ಬರು ನೋಡ್ತಾ ಇರ್ತಾರೆ. ನಾನೀಗ ಇಷ್ಟು ಹೇಳಿದ ಮೇಲೆ ಸಾಮಾನ್ಯವಾಗಿ ಹೇಗಿರುತ್ತೆ ಗೊತ್ತಾ? ಪ್ರದಕ್ಷಿಣೆ ಬರ್ತೇವಲ್ಲ, ದೇವರ ಎದುರಿಗೆ ಮೊದಲು ನಿಂತಾಗ ಹೀಗಂದೇವು, ಆಮೇಲೆ ಶುರುವಾಯಿತು ನಮ್ಮದು ಸುತ್ತು. ಇನ್ನು ಕೆಲವರಿಗೆ ಪ್ರದಕ್ಷಿಣೆ ಏನು ಅಂತಲೇ ಗೊತ್ತಿಲ್ಲ, ಅದು ಬೇಡ, ಅದೀಗ ಸದ್ಯಕ್ಕೆ ಬೇಡ. ಕೆಲವರು ಹೀಗೆ ಬರ್ತಾರೆ, ಕೆಲವರು ಹೀಗೆ ಬರ್ತಾರೆ. ಸರಿ, ಹೀಗೆ ಕೈ ಮುಗದ ಹೊರಡುವಾಗ ಏನು ಮಾಡಿದ? ಕೈ ಬಿಟ್ಟ. ಮತ್ತೆ ಪುನಃ ಕೈ ಹೀಗೆ ಜೋಡಿಸಿದ ಗೊತ್ತಾ? ಹೀಗೆ ಹೋಗಿ ಪುನಃ ಗುಡಿಯ ಮುಂದೆ ನಿಂತಾಗ ಹೀಗಂದ, ಮತ್ತೆ ಪುನಃ ಹೋದ, ಕೈ ಬೀಸಿಕೊಂಡೇ ಹೋದ. ಹಾಗಾದರೆ ಯಾವಾಗ ಕೈ ಮುಗಿಯುವುದು? ದೇವರು ಎದುರಿಗೆ ಇರುವಾಗ ಕೈ ಮುಗಿಯುವುದು. ಮುಖ್ಯ ಪ್ರಾಣ ಸದಾಕಾಲ ಕೈ ಮುಗಿದುಕೊಂಡಿದ್ದಾನೆ ಅಂದರೆ ಸದಾಕಾಲ ಮುಖ್ಯ ಪ್ರಾಣ ಎದುರಿಗೆ ದೇವರು ಇದ್ದಾನೆ ಅಂತ ಅರ್ಥ. ಕರವ ಮುಗಿದ ಮುಖ್ಯ ಪ್ರಾಣ ಹರಿಗೆ ತಾ ಇದುರಾಗಿ. ಆದ್ದರಿಂದ ದೇವತೆಗಳೆಲ್ಲ ಅಂತಾರೆ ಏನು? ನೀನು ಒಳ್ಳೆಯ ಪ್ರತಿಮೆ ಅಪ್ಪ ಭಗವಂತನಿಗಾಗಿ. ಯಾಕೆ? ನಿನ್ನಲ್ಲಿ ನಾವು ದೇವರನ್ನು ಕಂಡರೆ ನಾವು ಕೂಡ ಸದಾಕಾಲ ಹೀಗೆ ಕೈ ಜೋಡಿಸುವ ಪ್ರಸಂಗ ಬಂದೀತು, ಬರಬೇಕು. ಅದಕ್ಕೋಸ್ಕರ ನಿನ್ನಲ್ಲಿ ನೀನು ಪ್ರತಿಷ್ಠಾಂ, ಬಹಳಷ್ಟು ಕಾಲ ನೀನು ಭಗವಂತನಿಗೆ ಪ್ರತಿಮೆಯಾಗಿ ಇರು. ನಿನ್ನ ಮಾಧ್ಯಮದಲ್ಲಿ ನಾವೆಲ್ಲ ಅದೇ, ಒಬ್ಬ ತಾಪಕ, ಒಬ್ಬ ಕಾಂತಿದಾಯಕ, ಮತ್ತೊಬ್ಬ ಶಾಂತಿದಾಯಕ, ಮತ್ತೊಬ್ಬ ತೇಜಸ್ಸು ಉಳ್ಳವ ಅಂತ ಎಲ್ಲ ದೇವತೆಗಳನ್ನು ನೋಡಿದೆವಲ್ಲ. ಎಲ್ಲ ನೋಡಿದ ಮೇಲೆ ಮುಖ್ಯ ಪ್ರಾಣ ಯಾರು? ಸರ್ವಪ್ರವರ್ತಕ ವಾಯು ತಂದುಬಿಟ್ರು ಋಷಿಗಳು, ಉಪನಿಷತ್ಕಾರರು. ಸರ್ವಪ್ರವರ್ತಕ, ಎಲ್ಲ ತಾಪ ಬೇಕಾ, ಶಾಂತಿ ಬೇಕಾ, ಏನು ಬೇಕು? ಸರ್ವಪ್ರವರ್ತಕ ವಾಯು ಅಂತಂದು ಇದೆಲ್ಲ ಕೆಲಸ ಹಂಚಿದ ಮೇಲೆ ದೇವ್ಯೂದಿರೆ ಜಗಳ ಶುರುವಾಯಿತು ಆ ದೇವತೆಗಳಿಗೆ. ನಾ ಮುಂದು, ನಾ ದೊಡ್ಡವ ಅಂತ. ಸರಿ, ಜಗಳ ಶುರುವಾದಾಗ ಏನು ನಾ ದೊಡ್ಡ ಅಂತಂದ ಇರುವಾಗ ಚತುರ್ಮುಖ ಏನು ಮಾಡಿದಂತೆ ಗೊತ್ತಾ? ಈ ದೇವತೆಗಳಲ್ಲಿ ಎಲ್ಲ ಶ್ರಮ ರೂಪದಿಂದ ಪ್ರವೇಶ ಮಾಡಿದಂತೆ. ಸೂರ್ಯನಲ್ಲಿ ಕಣ್ಣಿಗೆ ಸಂಬಂಧಪಟ್ಟವ, ಕಿವಿಗೆ ಸಂಬಂಧಪಟ್ಟವ ಚಂದ್ರನಲ್ಲಿ, ಮೂಗಿಗೆ ಸಂಬಂಧಪಟ್ಟವ ಗಾಳಿಯಲ್ಲಿ, ನಾಲಿಗೆಗೆ ಸಂಬಂಧಪಟ್ಟ ವರುಣನಲ್ಲಿ, ಬಾಯಿಗೆ ಸಂಬಂಧಪಟ್ಟ ಅಗ್ನಿಯಲ್ಲಿ, ಕೈಗೆ ಸಂಬಂಧಪಟ್ಟ ಇಂದ್ರನಲ್ಲಿ, ಕಾಲಿಗೆ ಸಂಬಂಧಪಟ್ಟ ಜಯಂತನಲ್ಲಿ, ಪ್ರತಿಯೊಬ್ಬ ದೇವತೆಯಲ್ಲಿಯೂ ಕೂಡ ಚತುರ್ಮುಖ ಶ್ರಮದ ರೂಪದಿಂದ ಪ್ರವೇಶ ಮಾಡಿದ. ವಾಯುದೇವರಲ್ಲಿ ಪ್ರವೇಶ ಮಾಡಿಲ್ಲ, ಯಾಕೆ? ತನಗೆ ಸಮಾನನಾದವ, ಆದ್ದರಿಂದ ಪ್ರವೇಶ ಮಾಡಿಲ್ಲ. ಇವರಲ್ಲೆಲ್ಲ ಪ್ರವೇಶ ಮಾಡಿದ್ದಕ್ಕೆ ಇವರಿಗೆ ಏನಾಯಿತು ಗೊತ್ತಾ?
ಶ್ರಮ ಶ್ರಮ. ಸ್ವಲ್ಪ ಹೊತ್ತು ದೇವರನ್ನು ನೋಡಿದ್ದಷ್ಟೇ, ಸಾಕು ಹೋಗುವನ ಅಂತ ಮೆಲ್ಲ ಮತ್ತೊಬ್ಬ ಕೇಳಲಿಕ್ಕೆ ಶುರು ಮಾಡಿದ. 1 ಗಂಟೆ ಆಗಿಲ್ಲ ಉಪನ್ಯಾಸ ಶುರುವಾಗಿ, ಒಂದು 10 ನಿಮಿಷ ಆದದ್ದಷ್ಟೇ ವಾಚಿ ನೋಡಲಿಕ್ಕೆ ಶುರು ಮಾಡಿದ. ವಾಚಿ ನೋಡುವುದು, ಆಕಳಿಸುವುದು, ತೂಕಡಿಸುವುದು, ಇದೆಲ್ಲ ಕೀಗಳು. ಕೀಯ ಕೆಲಸ ಏನು? ತೆರೆಯುವುದು ಅಥವಾ ಹಾಕುವುದು. ಏನು? ಉಪನ್ಯಾಸಕ್ಕೆ ಬೀಗ ಹಾಕುವುದು ಕೀಯ ಕೆಲಸ. ಸಾಕು. ಆಕಳಿಕೆ, ಬೇಸರಿಕೆ, ತೂಕಡಿಕೆ, ಇದು 3 ಎದುರಲ್ಲಿದ್ದರೆ ಮಾಡುವವನಿಗೆ ವಾಕರಿಕೆ. ಬೇರೇನಿಲ್ಲ, ಅಷ್ಟೇ. ಒಟ್ಟಿಗೆ 4 ಕೀಗಳು. 4 ಸೇರಿತಾ ಉಪನ್ಯಾಸ ಬಂತು. ಆದರೆ 10 ನಿಮಿಷ ಆಗಿಲ್ಲ, ನಮಗೇನಾಗುತ್ತೆ? ಸಾಕು ಅಂತ ತೋರುತ್ತೆ. ಕಿವಿಗೆ ಶ್ರಮ ಆಯಿತು, ಕಣ್ಣಿಗೆ ನೋಡಲಿಕ್ಕೆ ಶ್ರಮ ಆಯಿತು, ಕೈಗೆ ಕೆಲಸ ಮಾಡಲಿಕ್ಕೆ ಶ್ರಮ ಆಯಿತು, ಕಾಲಿಗೆ ನಡೆದು ಶ್ರಮ ಆಯಿತು, ಬಾಯಿಗೆ ಮಾತಾಡಿ ಶ್ರಮ, ತಿಂದು ಶ್ರಮ ಆಯಿತು ಅಂತ ಹೇಳೋಣ. ಯಾಕೆ ಎಲ್ಲ ಆಯಿತು ಅಂತಂದ್ಮೇಲೆ ಇದನ್ನೊಂದು ಬಿಡ್ಲಿಕ್ಕಾಗುತ್ತಾ? ಆಯಿತು, ಬಾಯಿ ತಿಂದು ಶ್ರಮ ಆಯಿತು, ಮಾತಾಡಿಯೂ ಶ್ರಮ ಆಯಿತು, ಎಲ್ಲ ಶ್ರಮ ಆಯಿತು. ಆದರೆ ಯಾರಿಗೂ ಕೂಡ ಉಸಿರಾಡಿ, ಸ್ವಾಮಿ ಏನು 1 ಗಂಟೆಯಿಂದ ಉಸಿರಾಡ್ತಾ ಇದ್ದೇನೆ, ಸ್ವಲ್ಪ ಸಾಕು ಮಾಡಿ, ಸ್ವಲ್ಪ ನಿಲ್ಲಿಸ್ತೀವಿ ಉಸಿರಾಟವನ್ನು, ಸಾಕು 1 ಗಂಟೆ, ತುಂಬ ಶ್ರಮ ಆಗ. ಯಾರು ಹೇಳೋದಿಲ್ಲ. ಹುಟ್ಟಿದ ಆರಭ್ಯ ಸಾಯುವ ತನಕ ಉಸಿರಾಡ್ತಾನೆ ಇದ್ದಾನೆ. ಯಾಕೆ? ಅಲ್ಲಿ ಚತುರ್ಮುಖ ಶ್ರಮ ರೂಪದಿಂದ ಪ್ರವೇಶ ಮಾಡಿಲ್ಲ ವಾಯುದೇವರಲ್ಲಿ. ಬೇರೆ ಎಲ್ಲ ದೇವತೆಗಳಲ್ಲಿಯೂ ಶ್ರಮ ರೂಪದಿಂದ ಪ್ರವೇಶ ಮಾಡಿದ. ಆದ್ದರಿಂದ ದೇವತೆಗಳಂದ್ರಂತೆ ನಮ್ಮಲ್ಲಿ ಮಾನವರು ದೇವರನ್ನು ಉಪಾಸನೆ ಮಾಡಿದರೆ ಮಾನವರಿಗೆ ಜೀವನದಲ್ಲಿ ಬೇಗ ಶ್ರಮ ಆಗುತ್ತೆ. ಆದ್ದರಿಂದ ಮಾನವರಿಗೆ ಜೀವನದಲ್ಲಿ ಭಗವಂತನ ಉಪಾಸನೆಯಿಂದ ಶ್ರಮ ಆಗಬಾರದು. ಅದಕ್ಕೋಸ್ಕರ ವಾಯುದೇವ ಪ್ರತಿಷ್ಠಾಂ ತ್ವಂ ಅಗಮಃ, ನೀನು ಬಹಳಷ್ಟು ವರ್ಷಗಳ ಕಾಲ ಪ್ರಳಯ ಪರ್ಯಂತ ನೀನು ಭಗವಂತನಿಗೆ ಪ್ರತಿಮೆಯಾಗಿ ಇರು ಅಂತ ಸ್ವಯಂ ದೇವತೆಗಳೇ ಯಾವುದೇ ರೀತಿಯಾದ ಮತ್ಸರ ಇಲ್ಲದೆ, ಇಲ್ಲದ್ರೆ ಹೇಳ್ಬೋದಲ್ಲ, ನೀನು ಮಾತ್ರ ನಾವೇನು ಕಮ್ಮಿ, ನಾವು ಯಾಕೆ ಪ್ರತಿಮೆ ಆಗಬಾರ್ದು ಅಂತ ಹೇಳ್ಬೋದಲ್ಲ. ದೇವತೆಗಳು ಮನಪೂರ್ವಕವಾಗಿ, ದೇವತೆಗಳು ಗೊತ್ತು ನಾವು ನಾವು ಮೂರ್ತರು ಅಂತ ದೇವತೆಗಳು ಗೊತ್ತು. ಆದ್ದರಿಂದ ಅಮೂರ್ತನಾದ ನೀನು ಸದಾಕಾಲ ಪ್ರಳಯ ಪರ್ಯಂತ ಭಗವಂತನಿಗೆ ಪ್ರತಿಮೆಯಾಗಿ ಇರು ಅಂತ ದೇವತೆಗಳು ಮಾಡಿದ ಪ್ರಾರ್ಥನೆಗೆ ನಮ್ಮಲ್ಲಿ ಇಂದೂ ಕೂಡ ಏನು ಬಂತು? ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಅಂತ ಬಂತು. ಮಧ್ವರು ಬಂದ ಮೇಲೆ ಶ್ರೀಮನ್ ಮಧ್ವಾಚಾರ್ಯಾಣ ಅಂತ ಬಂತು. ಯಾರು ಕೇಳಿದ್ದುಂಟು, ನೀವು ಭಾರಿ ಮಧ್ವಾಚಾರ್ಯಾಣ ಹೃತ್ಕಮಲ ಮಧ್ಯ ನಿವಾಸಿ ಅಂತೀರಿ. ಮಧ್ವಾಚಾರ್ಯರು ಮೊನ್ನೆ ಬಂದದ್ದು, ಬಂದು 750 ವರ್ಷ ಆದದ್ದಷ್ಟೇ. ಅಷ್ಟ ತನಕ ಏನು ಮಾಡ್ತಾ ಇದ್ರಿ ನೀವು? ನಮಗೆ ಅಷ್ಟ ತನಕ ಭಾರತೀಯ ರಮಣ ಮುಖ್ಯ ಪ್ರಾಣ ಇದ್ದ, ನಮಗೇನು ಕಮ್ಮಿ ಇಲ್ಲ. ಅಷ್ಟ ತನಕ ನೀವು ಉಸಿರಾಡ್ತಿದ್ರೋ ಇಲ್ಲೋ, ಅದೇ ಆ ಉಸಿರಾಟವೇ ಅಷ್ಟೇ. ಅದು ಮಧ್ವರೂಪದಿಂದ ಬಂತು. ಮಧ್ವರೂಪದಿಂದ ಬಂದ ಮೇಲೆ ನಮ್ಮವರು ಇನ್ನೊಬ್ಬರು ಅಂತ 2 ಇರುತ್ತಲ್ವಾ. ಮಧ್ವಾಚಾರ್ಯಾಣ ಅಂತ ಯಾಕೆ ಹೇಳಿದ್ದು ಅಂತಂದರೆ, ಅವರು ಮಾನವರಾಗಿ ಬಂದರು, ನಮ್ಮ ಜೊತೆಯಲ್ಲಿ ಸೇರಿಕೊಂಡ್ರು, ನಮ್ಮ ವೇಷಭೂಷಣ ಹಾಕಿಕೊಂಡ್ರು. ಅದನ್ನು ಅವರು ನಮ್ಮವರನ್ನಾಗಿ ಮಾಡಿಕೊಂಡು ಅವರ ಮೂಲಕನೇ ಕೊಡ್ತೇವೆ. ನೀವು ಕಚೇರಿಗೆ ಹೋಗುವವರು ಇದ್ದಿರಬಹುದು, ನೀವು ಪ್ಯಾಂಟು ಶರ್ಟ್ ಹಾಕ್ಕೊಂಡವ್ರು ಇರ್ಬೋದು. ನೀವು ಪ್ಯಾಂಟು ಶರ್ಟ್ ಹಾಕ್ಕೊಂಡಿರುವಾಗ ನಾವು ನಿಮ್ಮ ಹತ್ರ ಮಾತಾಡೋದು ಅಷ್ಟೇ. ನೀವು ಕಚ್ಚೆ ಪಂಚೆ ಹಾಕ್ಕೊಂಡು ಬಂದುಬಿಟ್ರೆ ಮಾತಾಡೋದು ಜಾಸ್ತಿ. ಯಾಕೆ? ನಾವು ಇದೇ ವೇಷದಲ್ಲಿರುವವರು. ಅದು ಬಿಟ್ಟು ನೀವೊಂದು ಕಾವಿ ತೊಟ್ಟು ಬಂದರೆ ಕ್ರಮ ಪ್ರಕಾರ ಭಾರಿ ಮಾತು. ಹಾಗಾದರೆ ನಾವು ಹೇಗೋ, ನಾವು ಯಾರ ಹತ್ರ ಆದರೂ ಮಾತಾಡಬೇಕಾದ್ರೆ ಅವರು ಹಾಗೇನೆ ನೋಡಿ. ಎಲ್ಲ ಒಂದು ಮನೆಯಲ್ಲಿ ಕಾರ್ಯಕ್ರಮ ನಿಮ್ಮ ಮನೆಯಿಂದ ಬಂದ್ರಿ, ನೀವು ದಂಪತಿಗಳು ಬಂದ್ರಿ, ಈ ಮನೆಯಲ್ಲೂ ದಂಪತಿಗಳಿದ್ದಾರೆ. ಯಾರು ಯಾರ ಹತ್ರ ಮಾತಾಡಲಿಕ್ಕೆ ಶುರು ಮಾಡ್ತಾರೆ? ಹೆಂಡತಿ ಆ ಹೆಂಡತಿ ಹತ್ರ ಹೋದಳು, ಈ ಗಂಡನ ಹತ್ರ ಬಂದ್ರಿ, ಆ ಮಕ್ಕಳ ಹತ್ರ ಹೋದ್ರು. ಹಾಗಾದರೆ ಯಾರ್ಯಾರು ಸಮಾನರೋ ಅವರವರಲ್ಲಿ ಮಾತಾಡೋದು. ನಾವೆಲ್ಲ ಮಾನವರು, ವಾಯುದೇವರು ಮಧ್ವರು ಮಾನವರಾಗಿ ಬಂದರು. ಆದ್ದರಿಂದ ಮಾನವರಾಗಿ ಬಂದ ಮೇಲೆ ನಾವು ಮಧ್ವಾಚಾರ್ಯಾಣ ಅಂತಂದೆವು. ಮಧ್ವಾಚಾರ್ಯ ಬರುವ ತನಕ ಬೇರೆ ಗತಿ ಇಲ್ಲ, ಭಾರತೀಯ ಮುಖ್ಯ ಪ್ರಾಣ ಅಂತಂದೆವು. ನೀವು ಕಚ್ಚೆ ಪಂಚೆ ಹಾಕೊಂಡು ಬಂದಿಲ್ಲ, ಅಥವಾ ಆ ಮನೆಯಿಂದ ಒಬ್ಬನೇ ಬಂದಿದ್ದಾನೆ, ಹೆಂಡತಿ ಬಂದಿಲ್ಲ, ಆದ್ದರಿಂದ ಅವನೇ 2 ಹತ್ರನೂ ಮಾತಾಡಿ ಸುಧಾರಿಸಬೇಕು. ಅಥವಾ ಬಂದವರು 2 ಬಂದಿದ್ದಾರೆ, ಈ ಮನೆ ಯಜಮಾನ 2 ಹತ್ರ ಇವನು ಒಬ್ಬನೇ ಮಾತಾಡಬೇಕು, ಬನ್ನಿ ಅಂತ ಹೇಳಬೇಕು, ಸ್ವಾಗತ ಮಾಡಬೇಕು. ಈ ಮನೆಯಲ್ಲಿ 2 ಇದ್ದಾರೆ, ದಂಪತಿಗಳಿದ್ದಾರೆ, ಬಂದವರು ದಂಪತಿಗಳು ಅಂತಾದರೆ ಗಂಡನ ಬನ್ನಿ ಅಂತಾನೆ, ಹೆಂಡತಿಯನ್ನು ಬನ್ನಿ ಅಂತಾಳೆ. ಸಹಜ, ಇದು ಲೋಕದಲ್ಲಿ ಸಹಜ. ಆದ್ದರಿಂದ ವಾಯುದೇವರು ಮಧ್ವರಾಗಿ ಮಾನವರಾಗಿ ನಿಮ್ಮ ಮುಂದೆ ಮೆರೆದಾಗ ನಾವು ಮಾನವರಾದ ನಾವು ಮಾನವ ರೂಪದಲ್ಲೇ ಭಗವಂತನ ಆರಾಧನೆ ಅಲ್ಲಿ ಮಾಡಲಿಕ್ಕೆ ತೊಡಗಿದೆವು. ಅಮೂರ್ತರು ಮಾತ್ರ ಅವರು ಮಾನವರಾಗಿ ಬರಲಿ, ದೇವನಾಗಿ ಬರಲಿ, ಅಮೂರ್ತನೇ. ಮಧ್ವರಾಗಿ ಬಂದ ಮೇಲೂ ಕೂಡ ಭಗವಂತನ ಬಗ್ಗೆ ಎಂದೂ ಕೂಡ ತಾನು ಅಪಚಾರ ಎಸಗಿದವರಲ್ಲ. ಆದ್ದರಿಂದ
ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳು ವಾಯುದೇವರ ಹತ್ರ ಹೇಳ್ತಾ ಇದ್ದಾರೆ, ನೀನು ಒಳ್ಳೆಯ ಅಭಿಮಾನ ಉಳ್ಳವ, ಭಗವಂತನನ್ನು ಮಣಿಸುವ ತಾಕತ್ತುಳ್ಳವ, ಆದ್ದರಿಂದ ನೀನು ಭಗವಂತನಿಗೆ ಸದಾಕಾಲ ಪ್ರತಿಮೆಯಾಗಿ ಇರು ಅಂತ. ಮಾನಿಷಾದ ಪ್ರತಿಷ್ಠಾಂ ತ್ವಂ ಅಗಮ ಶಾಶ್ವತಿ ಸಮಾಹ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸುವ ಮೊದಲು ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದ ತೀರ್ಥಂ ಅತುಲಂ ಭಜೆ ತಾಪತ್ರಯಾಪಹಂ. 2 ವರ್ಷದ ಹಿಂದೆ ಇದೊಂದು ಶ್ಲೋಕವನ್ನು, ಅದೇ ಈ ಪ್ರತಿಮೆ, ಇದೇ ಪ್ರತಿಮೆ ಅಭ್ರಮಂ ಭಂಗರಹಿತಂ, ಇದು ಆನಂದ ತೀರ್ಥರ ಬಗ್ಗೆ ವ್ಯಾಸರಾಯರು ಮಾಡಿದ ಉದ್ಗಾರ. ಆನಂದ ತೀರ್ಥರ ಬಗ್ಗೆ ವ್ಯಾಸರಾಯರ ಬಾಯಿಂದ ಬಂದಿರತಕ್ಕಂತಹ ಮಾತು, ಮಧ್ವರೆಂಬ ಪ್ರತಿಮೆಯ ಬಗ್ಗೆ ಬಂದಿರತಕ್ಕಂತಹ ಮಾತು. ಅಭ್ರಮಂ, ಭಗವಂತನ ವಿಷಯದಲ್ಲಿ ಸ್ವಲ್ಪವೂ ಕೂಡ ಭ್ರಮೆ ಇಲ್ಲ, ವಿಪರೀತ ಜ್ಞಾನ ಇಲ್ಲ, ಎಂದೂ ಕೂಡ ಹಗ್ಗವನ್ನು ಹಾವು ಅಂತ ತಿಳಿದವರಲ್ಲ. ಅಭ್ರಮಂ ಭಂಗರಹಿತಂ, ಹೀಗೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ಅದಕ್ಕೆ ಭಂಗ ಬರುವುದಿಲ್ಲ ಅವರ ಜೀವನದಲ್ಲಿ. ಭಂಗರಹಿತಂ ಅಜಡಂ, ಜಾಡ್ಯಂತ ಇಲ್ಲ ತಾನೆ. ವಿಮಲಂ, ಪರಿಶುದ್ಧರು. ಯಾವಾಗ? ಸದಾ ವಿಮಲ, ಸದಾ ಶುದ್ಧರು, ಸದಾ ಭಂಗರಹಿತರು, ಸದಾ ವಿಪರೀತ ಜ್ಞಾನ ರಹಿತರು, ಸದಾ ಶುದ್ಧರು. ಇಂತಹ ಆನಂದ ತೀರ್ಥರನ್ನು ಭಜೆ, ನಾನು ಸೇವಿಸ್ತೇನೆ, ಆನಂದ ತೀರ್ಥರ ಸೇವೆ ಮಾಡ್ತೇನೆ. ನಾನು ಮಾಡಿದ ಸೇವೆಗೆ ಆನಂದ ತೀರ್ಥರಿಂದ ಪ್ರತಿಯಾಗಿ ಬರಬೇಕಾದ್ದು ನನ್ನ ತಾಪತ್ರಯದ ಪರಿಹಾರ. ಭಜೆ ತಾಪತ್ರಯಾಪಹಂ, ಎನ್ನ ತಾಪತ್ರಯವನ್ನು ಪರಿಹಾರ ಮಾಡಲಿ ಅಂತ. ಏನು 2 ವರ್ಷದ ಹಿಂದೆ ಕೊಟ್ಟಿರತಕ್ಕಂತಹ ಮಂತ್ರವನ್ನು ಜಪಿಸಿ 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 ಈ ದಿವಸ ಅದನ್ನು ಅಗ್ನ್ಯಂತರ್ಗತ ಭಗವಂತನಿಗೆ, ಅಗ್ನ್ಯಂತರ್ಗತ ಮಧ್ವರು, ಮಧ್ವರ ಅಂತರ್ಯಾಮಿ ಭಗವಂತನಿಗೆ ನಾವೆಲ್ಲ ಸೇರಿ ಅರ್ಪಣೆ ಮಾಡಿದ್ದೇವೆ. ಇದರಿಂದ ನಮ್ಮ ನಿಮ್ಮ ತಾಪತ್ರಯಗಳ ಪರಿಹಾರ ಆಗಲಿ, ಮಾನಸಿಕ ಶಾಂತಿ ಸಿಗಲಿ, ಭಗವಂತನ ಆರಾಧನೆ ಮಧ್ವರೆಂಬ ಪ್ರತಿಮೆಯಲ್ಲಿ ಚೆನ್ನಾಗಿ ನಡೆಯುವಂತಾಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮಗೆ ದೇವರ ಶ್ರೇಯಸ್ಸನ್ನು ಪ್ರಾರ್ಥನೆ ಮಾಡಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೆ.